ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ಡೇ 8 ಆಫ್ ಅವರ್ ಎ ಐ ಸೀರೀಸ್. ಸೊ ಇದರಲ್ಲಿ ನನಗೆ ಏನು ಮಾತಾಡ್ತಿದ್ದೀನಿ ಅಂದರೆ ಸೆಟ್ಸ್ನ ಬಗ್ಗೆ ಮಾತಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಪ್ರತಿ ಮಾಡ್ಯೂಲ್ನ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಅಟ್ ದ ಎಂಡ್ ಒಂದು ಟಾಸ್ಕ್ನ ಕೊಡ್ತಿರ್ತೀನಿ. ಸೊ ಆ ಟಾಸ್ಕ್ನ ನೀವು ಡೆಫಿನೆಟಾಗಿ ಮಾಡಬೇಕು. ಯಾವಾಗ ನೀವು ಮಾಡೋದು ಕಲಿತೀರಾ, ದೆನ್ ಓನ್ಲಿ ವಿಲ್ ಗೆಟ್ ಅನ್ ಕಂಪ್ಲೀಟ್ ಪಿಕ್ಚರ್ ಆಫ್ ಪೈಥಾನ್. ಇಲ್ಲಾಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಗೈಸ್. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ, ಆ್ಯಸ್ ಅ ಸೆಟ್ ನೀವು ಒಂದು ಪ್ರಿಪರೇಷನ್ ಮಾಡುವಾಗ ಪೆನ್ ಪೇಪರ್ ಇಟ್ಕೊಂಡು ಬರೀರಿ ಫಸ್ಟ್ ಟೈಮ್. ಸೆಕೆಂಡ್ ಟೈಮ್ ಅದಾದಮೇಲೆ ನೀವು ಟೈಪ್ ಮಾಡ್ಲಿಕ್ಕೆ ಕೂತ್ಕೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಓಕೆನಾ? ಸೊ ಹಾಗಾದರೆ ವಿಡಿಯೋ ತಡ ಮಾಡೋದು ಬೇಡ. ಸೊ ಸೆಟ್ಸ್ನ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ ಆ್ಯಂಡ್ ಕಂಪ್ಲೀಟ್ ಪ್ರಾಕ್ಟಿಕಲ್ ವೇಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನೋಡೋಣ. ಓಕೆನಾ? ಸೊ ಇಷ್ಟು ಲೆಟ್ಸ್ ಮಿ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಹಾಗಿದ್ರೆ ನಮ್ಮ ಈ ಡೇ 8ಅಲ್ಲಿ ನಾವೇನು ಮಾತಾಡೋಣ ಅಂದರೆ, ನಾವು ಆಲ್ರೆಡಿ ಡಿಕ್ಷನರಿ ಬಗ್ಗೆ ನಾವು ಮಾತಾಡಿದ್ವಿ. ಸೊ ನಾನು ಇನ್ನೊಂದು ಸರಿ ರೀಕಾಲ್ ಮಾಡ್ತೀನಿ, ಅಂದರೆ ರೀಕ್ಯಾಪ್ ಮಾಡ್ತೀನಿ ಏನೇನು ಮಾಡಿದ್ವಿ ಅಂತ. ಡಿಕ್ಷನರಿಯಲ್ಲಿ ನಾವು ಎಂಟಿ ಡಿಕ್ಷನರಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ವಿ. ಆ್ಯಂಡ್ ಅದೇ ಥರ ನನಗೆ ಲಿಸ್ಟ್ನ ನಾವು ಸ್ಕ್ವೇರ್ ಬೇಸಿಸಲ್ಲಿ ಕ್ರಿಯೇಟ್ ಮಾಡ್ತೀವಿ. ಟಪ್ಪಲ್ನ ನಾನು ಪ್ಯಾರಾಂಥೆಸಿಸಲ್ಲಿ ಮಾಡ್ತೀವಿ. ಡಿಕ್ಷನರಿನ ನಾವು ಈ ಥರ ಫ್ಲವರ್ ಬೇಸಿಸಲ್ಲಿ ಮಾಡ್ತೀವಿ. ಅದೇ ರೀತಿ ಈಗ ಮೆನ್ಯೂ ಅಂತ ಹೇಳಿ ಒಂದು ಬಟರ್ ಚಿಕನ್ ಮತ್ತು 280 ಅಂತ ನಾನು ಏನು ಬರ್ತಿದ್ದೀನಲ್ಲ, ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನನ್ನ ಕೀ ಆಗುತ್ತೆ, ಇದು ನನ್ನ ವ್ಯಾಲ್ಯೂ ಆಗುತ್ತೆ. ಸೊ ಕೀ ವ್ಯಾಲ್ಯೂ ಪೇರಲ್ಲಿ ಒಂದು ಅರೇ ಥರ ಕ್ರಿಯೇಟ್ ಮಾಡೋದನ್ನು ನಾವು ಡಿಕ್ಷನರಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಲೆಂತ್ ನೋಡಿದಾಗ ಲೆಂತ್ ಹೇಗೆ ಚೆಕ್ ಮಾಡೋದು ನೋಡಿದ್ವಿ. ಲೆಂತಲ್ಲಿ ಟೋಟಲ್ ಎಷ್ಟು ಕೀ ವ್ಯಾಲ್ಯೂ ಪೇರ್ಸ್ ಇದ್ದಾವೆ ಅಂತ ಅದನ್ನು ಕೂಡ ನೋಡಿದ್ವಿ. ಆ್ಯಂಡ್ ಅದೇ ರೀತಿ ಹೇಗೆ ಆ್ಯಕ್ಸೆಸ್ ಮಾಡೋದು ಕೀ ಅನ್ನೋದು ಕೂಡ ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ಹೇಗೆ ಒಂದು ಕೀ ಅದರಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ನೋಡಿದ್ವಿ. ಆ್ಯಂಡ್ ಅದೇ ರೀತಿ ಮಾಡಿಫೈ ಹೇಗೆ ಮಾಡೋದು, ಆ್ಯಕ್ಸೆಸ್ ಹೇಗೆ ಮಾಡೋದು, ಆ್ಯಂಡ್ ಇದ್ರ ಬಗ್ಗೆ ಕೂಡ ನಾವು ಡೀಟೇಲಾಗಿ ನೋಡಿದ್ವಿ ಅಲ್ವಾ. ಆ್ಯಂಡ್ ಅದೇ ಥರ ಇದನ್ನೆಲ್ಲ ಹೋದ್ಮೇಲೆ ಆ್ಯಂಡ್ ಈಗ ಒಂದು ಡಿಕ್ಷನರಿ ಇರುತ್ತೆ, ಆ ಡಿಕ್ಷನರಿನ ಹೇಗೆ ಆ್ಯಡ್ ಮಾಡೋದು ಅದನ್ನು ಕೂಡ ನಾವು ಇಲ್ಲಿ ನೋಡಿದ್ವಿ. ದ ಸೇಮ್ ವೇ ನಾನು ಈಗ ಒಂದು ಡಿಕ್ಷನರಿಯಲ್ಲಿ ಏನಾದರೂ ಒಂದು ಕೀನ ಡಿಲೀಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾವು ನೋಡಿದ್ವಿ, ರೈಟ್. ಸೊ ಹೀಗೇ ನಾವು ಒಂದು ರಿಮೂವ್ ಮಾಡಿದಾಗ ಪಾಪ್ ಹೇಗೆ ನಾವು ಲಿಸ್ಟಲ್ಲಿ ಪಾಪ್ ಯೂಸ್ ಮಾಡೋದಲ್ಲ, ಎಕ್ಸಾಕ್ಟ್ಲಿ ಸೇಮ್ ವೇ ಇಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಆಯಿತಾ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟೆಡ್ ಡಿಕ್ಷನರಿ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ನೆಸ್ಟೆಡ್ ಡಿಕ್ಷನರಿ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ವಿ. ಸೊ ಆ್ಯಂಡ್ ನೆಸ್ಟೆಡ್ ಡಿಕ್ಷನರಿಯಲ್ಲಿ ಯಾವ ರೀತಿ ಆ್ಯಕ್ಸೆಸ್ ಮಾಡೋದು ಅನ್ನೋದನ್ನು ಕೂಡ ನೋಡಿದ್ವಿ ಅಲ್ವಾ. ಅದಾದಮೇಲೆ ಜಸ್ಟ್ ಫಾರ್ ಲೂಪ್ನ ನಾವು ಬರೆದ್ವಿ. ಫಾರ್ ಲೂಪ್ನ ಮತ್ತೆ ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ಸತಿ ಲೂಪ್ಸ್ನ ನಾವು ಬಿಲ್ಡ್ ಮಾಡಿದ್ದಾದಮೇಲೆ. ಸೊ ಈಗ ಅದೇ ಥರ ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ನಾವೀಗ ಮಾತಾಡಬೇಕಾಗಿರೋದು ಸೆಟ್ಸ್, ಆಯಿತಾ. ಈ ಸೆಟ್ಸ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಏನೇನಿರುತ್ತೆ ಸೆಟ್ಸಲ್ಲಿ ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ನಾವು ನೋಡ್ತಾ ಹೋಗೋಣ, ಆಯಿತಾ. ಸೊ ಸೆಟ್ ಅಂದರೆ ಏನು? ಈಗ ಒಂದು ಹೇಳ್ತೀನಿ. ನಾವು ಲಿಸ್ಟ್ ಆ್ಯಂಡ್ ಟುಪಲ್ ಮಾಡಿದಾಗ ನಾನು ಹೇಳಿದೆ, ಲಿಸ್ಟ್ ಅನ್ನೋದು ಒಂದು ಎಡಿಟಬಲ್ ವರ್ಷನ್ ಆದರೆ, ಈ ಟುಪಲ್ ಅನ್ನೋದು ರೀಡ್ ಓನ್ಲಿ ವರ್ಷನ್ ಆಫ್ ಲಿಸ್ಟ್ ಅಂತ. ಹಾಗೆಯೇ ಡಿಕ್ಷನರಿ ಹೇಗೆ ಕೀ ವ್ಯಾಲ್ಯೂ ಪೇರ್ಸ್ ಇರುತ್ತೋ ಹಾಗೆ ಸೆಟ್ಟಲ್ಲೂ ಕೂಡ ಸೆಟ್ ಈಸ್ ಅ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ ಅಂತ ಹೇಳ್ತೀವಿ, ಆಯಿತಾ. ಸೊ ಸೆಟ್ ಈಸ್ ಓಕೆ, ಇಲ್ಲೇ ನಾನು ಜಸ್ಟ್ ಬರೀತೀನಿ, ಸೆಟ್ ಈಸ್ ಅ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಆಯಿತಾ. ಯೂನಿಕ್ ಎಲಿಮೆಂಟ್ಸ್ ಅಂತ ಹೇಗೆ ಈ ಯೂನಿಕ್ ಎಲಿಮೆಂಟ್ಸ್ನ ನಾವು ಬಿಲ್ಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಈಗ ಈ ಸೆಟ್ಟಲ್ಲಿ ಕೆಲವೊಂದಷ್ಟು ನೋಟ್ನ ನಾವು ಮಾಡಬೇಕಾಗತ್ತೆ. ಏನಪ್ಪ ನೋಟ್ ಅಂತಂದರೆ, ಸೆಟ್ ಈಸ್ ಲೈಕ್ ಅ ಲಿಸ್ಟ್, ಆಯಿತಾ. ಸೆಟ್ ಈಸ್ ಲೈಕ್ ಅ ಲಿಸ್ಟ್ ಆದರೆ ನೋಡಿ, ಇಲ್ಲಿ ಇದು ಒಂದು ಡೂಪ್ಲಿಕೇಟ್ಸ್ನ ಇಟ್ಕೊಳ್ಳೋದಿಲ್ಲ, ಆಯಿತಾ. ನೋ ಡೂಪ್ಲಿಕೇಟ್ಸ್, ಓಕೆ, ನೋ ಡೂಪ್ಲಿಕೇಟ್ಸ್ ಆರ್ ಅಲೌಡ್ ಅಂತ ಹೇಳ್ತೀವಿ, ಆಯಿತಾ. ಇದು ಸೆಟ್ಸಲ್ಲಿ ಬರೆಯುವಂಥದ್ದು. ಆ್ಯಂಡ್ ಅದೇ ಥರ ಇಲ್ಲಿ ನಿಮಗೆ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಅದನ್ನು ಕೂಡ ಆಟೋ ರಿಮೂವ್ ಮಾಡುತ್ತೆ ಇದು, ಓಕೆ. ಆಟೋ ರಿಮೂವ್ಸ್ ದಿ ಎಕ್ಸ್ಟ್ರಾಸ್ ಅಂತ ಹೇಳ್ತೀವಿ, ಸರಿನಾ. ಸೆಕೆಂಡ್ ಪಾಯಿಂಟ್ ಅಂತ ಬಂದಾಗ ಇಲ್ಲಿ ನೋ ಆರ್ಡರ್, ಅಂದರೆ ಇದರಲ್ಲಿ ಇಂಡೆಕ್ಸಿಂಗ್ನ ಮಾಡಲಿಕ್ಕಾಗಲ್ಲ. ಸೊ ನೋ ಆರ್ಡರ್ ಅನ್ನೋದು ಇರೋದಿಲ್ಲ. ಆ್ಯಂಡ್ ಆರ್ಡರ್ ಇಲ್ಲದೆ ಇರೋದ್ರಿಂದ ನೀವು ಇಂಡೆಕ್ಸಿಂಗ್ನ ಮಾಡಲಿಕ್ಕೆ ಆಗೋದಿಲ್ಲ, ಆಯಿತಾ. ಇಂಡೆಕ್ಸಿಂಗ್ನ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಮೂರನೇದು ಬಂದುಬಿಟ್ಟು ಸೂಪರ್ ಫಾಸ್ಟ್. ಆ್ಯಂಡ್ ನೀವು ಈ ಸೂಪರ್ ಫಾಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನೀವೇನಾದರೂ ಒಂದು ಎಲಿಮೆಂಟ್ನ ಹುಡುಕಬೇಕು ಅಂತಂದಾಗ ಇದು ತುಂಬ ಬೇರೆ ಡೇಟಾ ಟೈಪ್ಸ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ಫಾಸ್ಟಾಗಿ ನಿಮಗೆ ಆನ್ಸರ್ ಕೊಡುತ್ತೆ, ಆಯಿತಾ. ಸೊ ಇದು ಸೂಪರ್ ಫಾಸ್ಟ್. ಹಾಗೆಯೇ ನಿಮಗೆ ಯಾವಾಗ ನಾನು ಈ ಲಿಸ್ಟ್ನ ಯೂಸ್ ಮಾಡಬೇಕು,
ಆಯಿತಾ? ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ವೆನ್ ಟು ಯೂಸ್, ಓಕೆ, ವೆನ್ ಟು ಯೂಸ್ ದಿಸ್ ಲಿಸ್ಟ್. ಸೊ ಯಾವಾಗ ನಾನು ಲಿಸ್ಟ್ನ ಯೂಸ್ ಮಾಡ್ತೀನಿ ಅಂದರೆ, ಸೊ ನನಗೆ ಯಾವಾಗ ಒಂದು ಲಿಸ್ಟಲ್ಲಿ, ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬರೀತೀನಿ. ಸೊ ಯಾವಾಗ ವೆನ್, ಓಕೆ, ವೆನ್ ನನ್ನ ಲಿಸ್ಟಲ್ಲಿ, ಓಕೆ, ಒಂದು ಸೆಕೆಂಡ್ ಇರಿ ಹಾಗೆ. ಸೊ ವೆನ್ ಯು ವಾಂಟ್ ಟು ರಿಮೂವ್ ಡೂಪ್ಲಿಕೇಟ್ಸ್ ಫ್ರಮ್ ದ ಲಿಸ್ಟ್, ಆವಾಗ ನಾವು ಯೂಸ್ ಮಾಡ್ತೀವಿ. ಆಯಿತಾ? ಆವಾಗ ನಾವು ಯೂಸ್ ಮಾಡ್ತೀವಿ. ಎರಡನೇದೇನಪ್ಪ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ 2 ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ಗ್ರೂಪ್ ಎ, ಒಂದು ಗ್ರೂಪ್ ಬಿ ಅಂತ. ಈಗ ಇಲ್ಲ ಅಂದರೆ ನೋಡಿ, ಒಂದು ಎಕ್ಸಾಂಪಲ್, ಈಗ ಇಂಡಿಯಾ ಕ್ರಿಕೆಟ್ ಟೀಮ್ ಇದೆ. ಆಯಿತಾ? ಇಂಡಿಯಾ ಕ್ರಿಕೆಟ್ ಟೀಮ್ ಇದೆ, ಅದೇ ರೀತಿ GT ಪ್ಲೇಯರ್ಸು ಇದ್ದಾರೆ, ಆ್ಯಂಡ್ ಅದೇ ರೀತಿ RCB ಪ್ಲೇಯರ್ಸ್ ಇದ್ದಾರೆ. ಇಲ್ಲಿ ಕಾಮನ್ ಆಗಿ ಆ ಇಂಡಿಯಾದಲ್ಲಿ ಯಾರು ಆಡ್ತಿದ್ದಾರೆ, GTಯಲ್ಲೂ ಇರ್ತಾರೆ, ಇದರಲ್ಲೂ ಇರ್ತಾರೆ. ಆಯಿತಾ? ಕಾಮನ್ ಫ್ರೆಂಡ್ಸ್. ಈ ಥರ ಕಾಮನ್ ಫ್ರೆಂಡ್ಸ್ನ ತಿಳ್ಕೋಬೇಕು ಅಂದಾಗಲೂ ಕೂಡ ನಾವು ಈ ಸೆಟ್ಸ್ನ ಯೂಸ್ ಮಾಡ್ಬೋದು. ಸೊ ಚೆಕಿಂಗ್ ದಿ ಕಾಮನ್ ಫ್ರೆಂಡ್ಸ್ ಅಂದರೆ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ದಿ ಟೂ ಲಿಸ್ಟ್ ಅಂತ ಹೇಳ್ತೀನಿ. ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ಟೂ ಲಿಸ್ಟ್ ಅಂತ ಮಾತಾಡ್ತೀವಿ. ಆಯಿತಾ? ಹಾಗೆಯೇ ಯೂನಿಕ್ ವಿಸಿಟರ್ ಅಂದರೆ ಒಂದು ಯೂನಿಕ್ನೆಸ್ನ ಫೈಂಡ್ ಮಾಡಬೇಕು ಅಂತಂದರೆ ಆವಾಗಲೂ ಕೂಡ ನಾ ಹೇಳ್ತೀನಿ, ಫೈಂಡಿಂಗ್ ದಿ ಯೂನಿಕ್ ಎಲಿಮೆಂಟ್ಸ್. ಓಕೆ, ಅದನ್ನು ಕೂಡ ನಾವು ಇದರಲ್ಲಿ ಬಿಲ್ಡ್ ಮಾಡ್ತೀವಿ. ಆಯಿತಾ? ಇವೆಲ್ಲ ಕೂಡ ಆಯಿತು. ಹಾಗಾದರೆ ಫಸ್ಟು ಒಂದು ಸೆಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಈಗ ಸೆಟ್ನ ಕೂಡ ನಾವು ಈ ಫ್ಲವರ್ ಬೇಸಸಲ್ಲೇ ಬಿಲ್ಡ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ಸೆಟ್ನ ಕೂಡ ನಾವು ಫ್ಲವರ್ ಬೇಸಸಲ್ಲೇ ಬಿಲ್ಡ್ ಮಾಡ್ತೀವಿ. ಹಾಗಾದರೆ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಯೂನಿಕ್ ಸ್ಟೇಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಯೂನಿಕ್ ಸ್ಟೇಟ್ಸ್. ಈ ಯೂನಿಕ್ ಸ್ಟೇಟ್ಸ್ನ ನಾನು ಈ ಥರ ಬರೀತೀನಿ. ಇವಾಗ ನೀವು ಅನ್ಕೋಬೋದು, ನಾನು ಏನಾದರೂ ಈ ಥರ ನಾನು ಬರೆದಿದ್ದೀನಿ ಅಂದರೆ ಇದು ಡಿಕ್ಷನರಿನೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು ಎಂಟಿ ನೋಡಿ. ಈಗ ಟೈಪ್ ಆಫ್, ಓಕೆ, ಈಗ ನೋಡಿ, ಸೊ ಟೈಪ್ ಆಫ್ ಈ ಯೂನಿಕ್ ಸೆಟ್ಸ್ ಕೊಟ್ಟರೆ ಡಿಕ್ಷನರಿ ಅಂತಲೇ ಬಂದ್ಬಿಡತ್ತೆ. ಆಯಿತಾ? ಇದನ್ನು ಕ್ರಿಯೇಟ್ ಮಾಡೋದು ಬೇರೆ ಥರ ಸೆಟ್ ಆಫ್ ಅಂತ ಕೊಟ್ಟು ಪ್ಯಾರಂಥೆಸಿಸ್ ಕೊಡಬೇಕು. ಅದೇ ಎಂಟಿ ಸೆಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತಂದರೆ ಈ ಥರ ಸೆಟ್ ಆಫ್ ಈ ಥರ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಇವಾಗ ಇಲ್ಲಿ ಟೈಪ್ ಆಫ್ ಇದೆಯಲ್ಲ, ಇದನ್ನು ಹಾಕಿದರೆ ಸೆಟ್ ಅಂತ ಬರುತ್ತೆ. ಈ ರೀತಿ ಕ್ರಿಯೇಟ್ ಮಾಡ್ತೀವಿ. ಇಲ್ಲ ಅಂತಂದರೆ ಇದೇ ಯೂನಿಕ್ ಸ್ಟೇಟಲ್ಲಿ ನಾನೇನಾದರೂ ವ್ಯಾಲ್ಯೂಸ್ನ ಫಿಲ್ ಮಾಡಿದಾಗ, ಸಪೋಸ್ ಮುಂಬೈ ಅಂತ ಹಾಕ್ತೀನಿ. ಆಯಿತಾ? ಹಾಗೇ ಸಪೋಸ್ ಡೆಲ್ಲಿ ಅಂತ ಹಾಕ್ತೀನಿ. ಸೊ ಸಪೋಸ್ ಇನ್ನೊಮ್ಮೆ ನಾನು ಮುಂಬೈ ಅಂತ ಬರೀತೀನಿ. ಆಯಿತಾ? ಇವೆಲ್ಲ ಕೂಡ ಇದಾವ ಅದರಲ್ಲಿ ಅನ್ನೋದು ಕ್ವಶನ್ನು. ಆ್ಯಂಡ್ ಅದೇ ಥರ ಸೊ ಬ್ಯಾಂಗ್ಳೂರ್ ಅಂತ ಬರೀತೀನಿ. ಆಯಿತಾ? ಓಕೆ, ಅದೇ ಥರ ಬ್ಯಾಂಗ್ಳೂರ್ ಅಂತ ಬರೀತಾ ಇದ್ದೀನಿ. ಸೊ ಸೇಮ್ ವೇ ಬ್ಯಾಂಗ್ಳೂರ್ ಆಯಿತು, ಮತ್ತೊಮ್ಮೆ ಮುಂಬೈ ಅಂತ ಹಾಕ್ತೀನಿ, ಆ್ಯಂಡ್ ಮತ್ತೊಮ್ಮೆ ಡೆಲ್ಲಿ ಅಂತ ಹಾಕ್ತೀನಿ. ನೋಡಿ, ಈ ಥರ ಒಂದು ಸೆಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ಡಿಕ್ಷನರಿಯಲ್ಲಿ ಏನಾಯಿತು, ಕೀ ವ್ಯಾಲ್ಯೂ ಪೇರ್ಸ್ನ ನಾವು ಬಿಲ್ಡ್ ಮಾಡಿದ್ವಿ. ಕರೆಕ್ಟಾ? ಸೆಟ್ಟಲ್ಲಿ ಏನು ಮಾಡ್ತಾ ಇದ್ವಿ, ಈ ಥರ ವ್ಯಾಲ್ಯೂಸ್ಗಳನ್ನ, ಅಂದರೆ ಇದು ಲಿಸ್ಟ್ ಥರನೇ ಇರುತ್ತೆ, ಆದರೆ ಈ ಲಿಸ್ಟ್ ಥರ ಇರೋಂತಹ ಒಂದು ಸೆಟ್ಟಲ್ಲಿ ನಾವೇನು ಮಾಡ್ತೀವಿ, ಯೂನಿಕ್ ಎಲಿಮೆಂಟ್ಸ್ಗಳನ್ನೇ ಫಿಗರ್ ಔಟ್ ಮಾಡ್ತೀವಿ. ಇವಾಗ ಪ್ರಿಂಟ್ ಆಫ್ ಈ ಯೂನಿಕ್ ಸ್ಟೇಟ್ಸನ್ನು ನೋಡಿದಾಗ ನನಗೆ ಸಿಗೋವಂಥದ್ದು 3. ಯಾಕೆಂದರೆ ಬ್ಯಾಂಗ್ಳೂರ್, ಡೆಲ್ಲಿ, ಮುಂಬೈ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಆರ್ಡರ್ ಆಫ್ ದಿಸ್ ಸೆಟ್. ಈಗ ಮುಂಬೈ ನಾನು ಫಸ್ಟ್ ಆರ್ಡರ್ ಮಾಡಿರೋದು, ಅಂದರೆ ಮುಂಬೈ ಇರೋದು, ಆದರೆ ಇಲ್ಲಿ ಮುಂಬೈ ಬರಲೇ ಇಲ್ಲ, ಇಲ್ಲಿ ಬ್ಯಾಂಗ್ಳೂರ್ ಅಂತ ಬಂತು ಅಲ್ವಾ? ಸೊ ಈ ಸೆಟ್ಟಲ್ಲಿ ಇದೇ ಫೀಚರ್ಸ್ಗಳು. ಸೆಟ್ಟು ಒಂಥರ ಲಿಸ್ಟ್ ಇದ್ದಂಗೆ, ಅರ್ಥ ಮಾಡ್ಕೊಳ್ಳಿ, ಸೆಟ್ಟು ಒಂಥರ ಲಿಸ್ಟ್ ಇದ್ದಂಗೆ. ಆದರೆ ಲಿಸ್ಟಲ್ಲಿ ಎಲ್ಲ ಡೂಪ್ಲಿಕೇಟ್ಸ್ನ ಸ್ಟೋರ್ ಮಾಡ್ಬೋದು, ಆದರೆ ಇದರಲ್ಲಿ ಯಾವುದಲ್ಲಿ ಸೆಟ್ಟಲ್ಲಿ ನಾವು ಡೂಪ್ಲಿಕೇಟ್ಸ್ನ ಸ್ಟೋರ್ ಮಾಡೋಕ್ಕಾಗಲ್ಲ. ಆಯಿತಾ? ಈ ಆರ್ಡರ್ ಇರೋದಿಲ್ಲ ಮೇಯ್ನಾಗಿ. ನೋಡಿ, ಈ ಥರ ಆರ್ಡರೇ ಬರೋದಿಲ್ಲ. ಆಯಿತಾ? ಇದು ಮೇಯ್ನ್ ಥಿಂಗ್ಸ್. ಈಗ ಯೂನಿಕ್ ಸಿಟೀಸ್ ಎಷ್ಟು ಅಂತ ನಿಮಗೆ ಆಲ್ರೆಡಿ ಇದಾಯಿತು. ಇಲ್ಲೇನಾಯಿತು, ಡೂಪ್ಲಿಕೇಟ್ಸ್ ಅನ್ನೋದು ಆಟೋ ರಿಮೂವ್ ಆಗೋಯ್ತು. ಕರೆಕ್ಟಾ? ಸೊ ಆ್ಯಂಡ್ ಅದೇ ಥರ ನಾನೇನಾದರೂ ಈ ಪ್ರಿಂಟ್ ಆಫ್ ಈ ಲೆಂತ್ ಆಫ್, ಆಯಿತಾ, ಈ ಯೂನಿಕ್ ಸ್ಟೇಟ್ಸ್ನ ನೋಡೋದಾದರೆ ನನಗೆ 3 ಅಂತಲೇ ಬರುತ್ತೆ. ಆದರೆ ನಿಮ್ಮ ಲಿಸ್ಟಲ್ಲಿ, ಅಂದರೆ ನಿಮ್ಮ ಸೆಟ್ಟಲ್ಲಿ ಎಷ್ಟು ಕೊಟ್ಟಿದ್ದೀರಾ, ಆಲ್ಮೋಸ್ಟ್ ಅಲ್ಲಿ 6 ಕೊಟ್ಟಿದ್ದೀರಾ. ಇದರಲ್ಲಿ ಡೂಪ್ಲಿಕೇಟೆಡ್ ಇರುತ್ತೆ. ಆಯಿತಾ? ಆ ಡೂಪ್ಲಿಕೇಟೆಡ್ನೆಲ್ಲ ಕೂಡ ಇದು ಆಟೋಮೆಟಿಕ್ ಆಗಿ ರಿಮೂವ್ ಮಾಡುತ್ತೆ. ಆಯಿತಾ?
ಇವಾಗ ನೋಡಿ ನಾನೊಂದು ಸೆಟ್ ಆಪರೇಷನ್ಸ್ನ ಬರಿತೀನಿ. ಈ ಸೆಟ್ ಆಪರೇಷನ್ಸ್ನ ಬರೆದಾಗ ನಾನು ತಗೊಳ್ತೀನಿ, ಫಾರ್ ಎಕ್ಸಾಂಪಲ್ ಈ ಥರ ಬರ್ಕೊಳ್ತೀನಿ. ಒಂದು ಟೀಮ್ ಇಂಡಿಯಾ, ಇನ್ನೊಂದು ಟೀಮ್ RCB, ಇನ್ನೊಂದು ಟೀಮ್ MI. ಸೊ ಇಂಡಿಯಾದಲ್ಲಿ ರೋಹಿತ್, ವಿರಾಟ್, ಧೋನಿ, ಬುಮ್ರಾ, ಜಡೇಜಾ. RCBದಲ್ಲಿ ವಿರಾಟ್, ABD, ಕ್ರಿಸ್ ಗೇಲು, ಬುಮ್ರಾ ಅಲ್ಲ, ಇದು ಆ್ಯಕ್ಚುಲಿ ಯಾರು, ರಜತ್ ಅಂತ ಹಾಕೋಣ. ಆಯಿತಾ, ರಜತ್ತು, ಫಿಲ್ ಸಾಲ್ಟ್, ಇದು ಯಾರು ಬೇಕಾದ್ರೂ ನಾವು ಹಾಕ್ಕೊಳ್ಳೋಣ. ಆಯಿತಾ, ಇದರಲ್ಲಿ ಬುಮ್ರಾ ಅಂತ ಹಾಕಿದ್ದೀನಿ. ಸೊ ಈಗ ನನಗೇನಪ್ಪ ಅಂತ ಹೇಳಿದ್ರೆ, ಈಗ ನಾನು ಇಂಟರ್ಸೆಕ್ಷನ್ ಮಾಡಬೇಕು. ಅಂದರೆ ಸೊ ಇವಾಗ ನಾನು ಟೀಮ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆ, ಟೀಮ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಇನ್ನೊಂದು ಆ್ಯಡ್ ಮಾಡ್ತೀನಿ, ಟಿಮ್ ಡೇವಿಡ್ ಅಂತ. ಸೊ ಒನ್ಸ್ ಅಪಾನ್ ಅ ಟೈಮ್ ಟಿಮ್ ಡೇವಿಡ್ಡು ಮುಂಬೈಲಿದ್ದ ಅಲ್ವಾ. ಸೊ ನಾನು ಕೂಡ ಇಲ್ಲೇನು ಮಾಡ್ತೀನಿ, ಟಿಮ್ ಡೇವಿಡ್ನ ಇಲ್ಲೂ ಆ್ಯಡ್ ಮಾಡ್ತೀನಿ. ಆಯಿತಾ, ಸೊ ಇದನ್ನು ಸೇವ್ ಮಾಡ್ಕೊಳ್ತೀನಿ. ಸೊ ಟೀಮ್ ಇಂಡಿಯಾನ ಕಾಲ್ ಮಾಡಿದಾಗ ಟೀಮ್ ಇಂಡಿಯಾದಲ್ಲಿ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅವ್ರು ಬರ್ತಾರೆ. ಸೇಮ್ ವೇ ಟೀಮ್ RCBನ ಕಾಲ್ ಮಾಡಿದಾಗ ಯಾರ್ಯಾರಿದ್ದಾರೆ ಅವ್ರು ಬರ್ತಾರೆ. ಸೇಮ್ ವೇ MIಯಲ್ಲಿ ಯಾರ್ಯಾರಿದ್ದಾರೆ ಅವರು ಕೂಡ ಬರ್ತಾರೆ. ಸರಿ, ಬಂದರು. ಇವಾಗ ಏನು ಮಾಡ್ತೀನಿ, ನನಗೆ ಐ ವಾಂಟೆಡ್ ಟು ಫೈಂಡ್ ಇಂಡಿಯಾ ಟೀಮಲ್ಲಿ ಮತ್ತು RCB ಟೀಮಲ್ಲಿ ಯಾರ್ಯಾರಿದ್ದಾರೆ ಕಾಮನ್. ಆಯಿತಾ, ಸೊ ಇನ್ ಬೋತ್ ಅಂತ ಹಾಕ್ಬಿಟ್ಟು ಇನ್ ಬೋತ್ ಟೀಮ್ಸಲ್ಲಿ ಯಾರು ಕಾಮನ್ ಆಗಿದ್ದಾರೆ ಅಂತ ನೋಡೋದಾದರೆ ಟೀಮ್ ಇಂಡಿಯಾ. ಆಯಿತಾ, ಈ ಟೀಮ್ ಇಂಡಿಯಾ ಆ್ಯಂಡ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಈ ಟೀಮ್ RCBನ ನಾನು ಇಂಟರ್ಸೆಕ್ಷನ್ ಮಾಡಿದ್ರೆ ನನಗೆ ಇನ್ ಬೋತಲ್ಲಿ ಯಾರ್ಯಾರು ಬರ್ತಾರೆ ಗೊತ್ತಾ, ವಿರಾಟ್ ಕೊಹ್ಲಿ ಮಾತ್ರ ಬರ್ತಾರೆ. ಇಲ್ಲಿ ಈಗ ನಾನು ಇದನ್ನೇನು ಹೇಳಿದೆ ಅಲ್ಲ, ಇದನ್ನೇ ನಾವು ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಆಯಿತಾ, ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಪ್ಲೇಯರ್ಸ್ ಇನ್ ಬೋತ್ ದ ಟೀಮ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಬೋತ್ ದ ಟೀಮ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಯೂಸಿಂಗ್ ಇಂಟರ್ಸೆಕ್ಷನ್ ಅಂತ ಹೇಳ್ತೀವಿ. ಅದು ಹೇಗೆ ಮಾಡ್ತೀವಿ ಅಂತ ಅಂದರೆ, ಆ ಇಂಟರ್ಸೆಕ್ಷನ್ ಹೇಗೆ ಮಾಡ್ತೀವಿ ಅಂತಂದರೆ ಯೂಸಿಂಗ್ ದಿಸ್ ಆ್ಯಂಪರ್ಸೆಂಟ್. ಸೊ ಸೆಟ್ಟಲ್ಲಿ ಇದೊಂದು ಫೀಚರ್ ಇದೆ. ಆಯಿತಾ, ಇದು ಇಂಟರ್ಸೆಕ್ಷನ್ ಆಯಿತು. ಇವಾಗ ಯೂನಿಯನ್ ಮಾಡಬೇಕು. ಸೊ ಯೂನಿಯನ್ ಅಂದರೆ ಏನು, ಆಯಿತಾ, ಯೂನಿಯನ್ ಅಂದರೆ ಏನಪ್ಪ ಅಂತಂದರೆ ಪ್ಲೇಯರ್ಸು, ಆಯಿತಾ, ಪ್ಲೇಯರ್ಸ್ ಇನ್ ಐದರ್ ಟೀಮ್. ಓಕೆ, ಪ್ಲೇಯರ್ಸ್ ಇನ್ ಐದರ್ ಟೀಮ್ ಯಾರ್ಯಾರು ಅಂತ ನೋಡೋದಾದರೆ, ಅಂದರೆ ಕಂಬೈಂಡ್ ನೋಡೋದಾದರೆ ಇವಾಗ ನೋಡಿ. ಸೊ ಆಲ್ ದ ಪ್ಲೇಯರ್ಸ್ ಈಕ್ವಲ್ ಟು, ನಾ ಹೇಳ್ತೀನಿ ಇದೇ ಟೀಮ್ _ ಇಂಡಿಯಾ. ಇದನ್ನು ನಾವು ಇಂಟರ್ಸೆಕ್ಷನ್ ಅಂದರೆ ಪೈಪ್ನ ಆ್ಯಡ್ ಮಾಡಿ ಆ್ಯಂಡ್ ಟೀಮ್ RCBನ ನಾನು ಆ್ಯಡ್ ಮಾಡಿದಾಗ ದೆನ್ ಆಲ್ ಪ್ಲೇಯರ್ಸ್ ಅಂತ ಹಾಕಿದ್ರೆ ಎಸ್ ಈ ಥರ ಪ್ರಿಂಟ್ ಆಗುತ್ತೆ. ಆಯಿತಾ, ಇಂಟರ್ಸೆಕ್ಷನ್ ಎರಡೂ ಕೂಡ ಆ್ಯಡ್ ಮಾಡ್ತೀವಿ. ಆಯಿತಾ, ಸೊ ಹೀಗೆ ಕಂಬೈನ್ ಮಾಡೋದು ಎರಡನ್ನೂ ಕೂಡ. ಈಗ ಫಾರ್ ಎಕ್ಸಾಂಪಲ್ ನಾನು ಡಿಫ್ರೆನ್ಸ್ನ ಫಿಗರ್ ಔಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಆಯಿತಾ, ಈ ಡಿಫ್ರೆನ್ಸ್ ಅಂತ ಬಂದಾಗ ನನಗೆ ಇನ್ ಇಂಡಿಯಾ ಬಟ್ ನಾಟ್ ಇನ್ RCB. ಓಕೆ, ಇನ್ ಇಂಡಿಯಾದಲ್ಲಿ ಯಾರಿದ್ದಾರೆ ಬಟ್ RCBಯಲ್ಲಿ ಇರಬಾರ್ದು, ಬಟ್ ನಾಟ್ ಇನ್ RCB. ಓಕೆ, ನಾಟ್ ಇನ್ RCB. ಸೊ ಇಂಥ ಸಿಚುವೇಷನಲ್ಲಿ ಬಟ್ ನಾಟ್ ಇನ್ RCB. ಇವಾಗ ಇಂಥ ಸಿಚುವೇಷನಲ್ಲಿ ನಾನೇನು ಮಾಡ್ತೀನಿ, ಲೆಟ್ಸ್ ಗೋ ಹಿಯರ್. ಏನು ಮಾಡೋಣ ಅಂದರೆ ಮೈನಸ್ ಮಾಡೋಣ. ಆಯಿತಾ, ಸೊ ದ ಓನ್ಲಿ ಇಂಡಿಯಾದಲ್ಲಿ ಇರಬೇಕು ಬಟ್ RCBದಲ್ಲಿ ಇರಬಾರ್ದು. ಆವಾಗ ನಾನು ಟೀಮ್ ಇಂಡಿಯಾ ಮೈನಸ್ ಟೀಮ್ RCBನ ಮಾಡ್ತೀನಿ. ಸೊ ಆವಾಗ ಓನ್ಲಿ ಇಂಡಿಯಾನ ಕಾಲ್ ಮಾಡಿದ್ರೆ ನನಗೆ ಬುಮ್ರಾ, ಧೋನಿ, ಜಡೇಜಾ, ರೋಹಿತ್ ಇವ್ರು ಯಾರು ಕೂಡ RCBಯಲ್ಲಿ ಇಲ್ಲ ಅಂತ ಬರುತ್ತೆ. ಆಯಿತಾ, ಅದೇ ರೀತಿ ನಮ್ಗೆ ಇನ್ನೊಂದಿದೆ, ಸಿಮ್ಯಾಟ್ರಿಕ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಸಿಮ್ಯಾಟ್ರಿಕ್ ಡಿಫ್ರೆನ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಬರುತ್ತೆ. ಸೊ ನಾವು ನಾರ್ಮಲ್ ಆಗಿ ಈ ಕ್ಯಾರೆಟ್ ಸಿಂಬಲ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಬೇಕು. ನೋಡಿ, ಸಿಮ್ಯಾಟ್ರಿಕ್ ಡಿಫ್ರೆನ್ಸ್ ಅಂದರೆ ಇನ್ ಒನ್ ಟೀಮಲ್ಲಿ ಇರಬೇಕು ಬಟ್ ನಾಟ್ ಇನ್ ಬೋತ್. ಆಯಿತಾ, ಅಂದರೆ ಎರಡು ಟೀಮಲ್ಲಿ ಇರಬಾರ್ದು, ಓನ್ಲಿ ಒನ್ ಟೀಮಲ್ಲಿ ಇರಬೇಕು ಅಂತ. ಸೊ ಆಮೇಲೆ ಎಕ್ಸ್ಕ್ಲೂಸಿವ್ ಹಾಕಿದ್ರೆ AB de Villiers, ಕ್ರಿಸ್ ಗೇಲ್, ಬುಮ್ರಾ, ಜಡೇಜಾ, ರೋಹಿತ್ ಇವ್ರು ಯಾರು ಕೂಡ ಆ ಟೀಮಲ್ಲಿ ಇಲ್ಲ ಅಂತ. ಅಂದರೆ ಸಿಮ್ಯಾಟ್ರಿಕ್ ಡಿಫ್ರೆನ್ಸ್ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಇನ್ ಒನ್ ಟೀಮ್ ಬಟ್ ನಾಟ್ ಇನ್ ಬೋತ್ ದ ಟೀಮ್ಸಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಆಯಿತಾ, ಅಂದರೆ ಎರಡು ಟೀಮಲ್ಲಿ ಇಲ್ಲ ಇವರು ಅಂತ ಅರ್ಥ. ಸೊ ಹೀಗೆ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ರಿಯಲ್ ಯೂಸ್ ಕೇಸಸ್ ಎಲ್ಲೆಲ್ಲ ಹಾಕ್ತೀವಿ, ನಾವು ಒಂದು
ಡೂಪ್ಲಿಕೇಟ್ಸ್ನ ರಿಮೂವ್ ಮಾಡಬೇಕು ಒಂದು ಲಿಸ್ಟಲ್ಲಿ. ಫಾರ್ ಎಕ್ಸಾಂಪಲ್ ನಾನೊಂದು ಪೇಜ್ ವ್ಯೂಸ್ ಅಂತ ತಗೊಳ್ತೀನಿ. ಈ ಪೇಜ್ ವ್ಯೂಸಲ್ಲಿ ಹೋಮು, ಅಬೌಟು, ಹೋಮ್, ಕಾಂಟ್ಯಾಕ್ಟ್, ಹೋಮ್ ಅಂತ ಒಂದು ಲಿಸ್ಟ್ನ ಬರೆದಿದ್ದೀನಿ. ಈಗ ಈ ಲಿಸ್ಟ್ನ ನಾನು ಕಾಲ್ ಮಾಡಿದ್ರೆ ನೋಡಿ, ಲಿಸ್ಟಲ್ಲಿ ನನಗೇನಾಯಿತು, ಎಲ್ಲನೂ ಹಾಗೆ ಪ್ರಿಂಟ್ ಆಯಿತು. ಇವಾಗ ಐ ವಾಂಟೆಡ್ ಟು ಫಿಗರ್ ಔಟ್ ಯೂನಿಕ್ ಎಲಿಮೆಂಟ್ ಇನ್ ದ ಲಿಸ್ಟ್, ಅಥವಾ ನಾನು ಫಿಲ್ಟರ್ ಔಟ್ ಎ ಯೂನಿಕ್ ಎಲಿಮೆಂಟ್. ಯಾಕೆಂದರೆ ನಾವು ಲಿಸ್ಟ್ ಏನು ಅಪೆಂಡ್ ಮಾಡಿದ್ರು ಅಪೆಂಡ್ ಮಾಡ್ಕೊಳ್ತಾನೆ ಇರುತ್ತೆ, ಇಟ್ ವೋಂಟ್ ಕಂಪ್ಲೈನ್ ಅಟ್ ಆಲ್. ಹಾಗಾದರೆ ನಾನು ಯೂನಿಕ್ಕಾಗಿ ಇದನ್ನು ತೆಗಿಬೇಕು. ಆವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಯೂನಿಕ್ ಪೇಜಸ್ಗೆ ಹೋಗ್ಬಿಟ್ಟು, ಆಯಿತಾ, ಯೂನಿಕ್ ಪೇಜಸ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ, ಲಿಸ್ಟ್ ಆಫ್, ಓಕೆ, ಲಿಸ್ಟ್ ಆಫ್, ಈಗ ಸೆಟ್ ಆಫ್, ಆಯಿತಾ, ಸೆಟ್ ಆಫ್, ಇಲ್ಲಿ ಏನು ಹೇಳ್ತೀನಿ, ಈ ಪೇಜ್ ವ್ಯೂಸ್ ಇತ್ತಲ್ಲ ಅದನ್ನು ಕಾಲ್ ಮಾಡ್ತೀನಿ. ನಿಮಗೆ ಇಲ್ಲಿ ಲಿಸ್ಟ್ ಆಫ್ ಎಸ್ ಟಿ ಆರ್ ಅಂತ ಬರ್ತಿದೆಯಲ್ಲ, ಇದನ್ನು ಯು ಡೋಂಟ್ ನೀಡ್ ಟು ವರಿ. ಈಗ ನಾನು ಇದನ್ನೇ ಒಂದು ವಿ ಎಸ್ ಕೋಡಲ್ಲಿ ನೋಡ್ತೀನಿ ಅಂತ ಇಟ್ಕೊಳ್ಳಿ, ಆಯಿತಾ. ಸೊ ವಿ ಎಸ್ ಕೋಡಲ್ಲಿ ನೋಡಿದ್ರೆ ಒಂದು ನಿಮಿಷ ನಿಮಗೆ ಇದು ತೋರಿಸ್ತೀನಿ. ಸೊ ಇದು ಬಂದು ಐ ಟಿ ಕೆ ಕಂಪ್ಲೀಟ್ ಅಲ್ವಾ. ಸೊ ಲೆಟ್ಸ್ ಓಪನ್ ಮೈ ಐ ಟಿ ಕೆ. ಸೊ ನಾನೆಲ್ಲ ಕೂಡ ಗಿಟಬಲ್ಲಿ ಇಟ್ಟಿರ್ತೀನಿ. ಸೊ ಗಿಟಬ್ ಇಲ್ಲಿ ಹೋಗೋಣ, ಇಲ್ಲಿ ಐ ಟಿ ಕೆ ಕಂಪ್ಲೀಟ್ ಜೆನ್ಐ ಸೀರೀಸ್. ಇಲ್ಲಿ ನೋಡಿ, ಈಗ ನಾವು ಐ ಟಿ ಕೆ ಪೈಥಾನ್ ಬಿಲ್ಡ್ ಮಾಡ್ತಿದ್ವಿ, ಇಲ್ಲಿ ನೋಡಿ. ಸೊ ಇಲ್ಲಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಲಾಸ್ಟ್ಗೆ ಹೋದರೆ ನಿಮ್ಗೆ ಆ ಥರ ಏನೂ ಕಾಣೋದಿಲ್ಲ. ನೀವೇನಾದರೂ ಇದರಲ್ಲಿ ಮಾಡ್ತಿದ್ರೆ ಎಸ್, ಇದರಲ್ಲೂ ಕೂಡ ನೀವು ಮಾಡ್ಬೋದು, ಇಟ್ಸ್ ನಾಟ್ ಎನ್ ಇಶ್ಯೂ, ಆಯಿತಾ. ನೋಡಿ, ಲಿಸ್ಟ್ ಆಫ್ ಯೂನಿಕ್ ಸೆಟ್ ಎಲಿಮೆಂಟ್ಸ್ ಅಂತಲೇ ಇದೆ. ಎರಡೂ ಒಂದೇ, ಆಯಿತಾ. ನೀವು ಐದು ಕರ್ಸರ್ ಆದರೂ ಯೂಸ್ ಮಾಡಿ, ಇದಾದರೂ ಯೂಸ್ ಮಾಡಿ, ಮೆಥಡಾಲಜೀಸ್ ವಿಲ್ ಬಿ ದ ಸೇಮ್ ಥಿಂಗ್, ಆಯಿತಾ. ನಾನು ಇದ್ರಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ ಅಂತ, ನಾನು ಯಾವುದು ಪ್ಲಗ್ಗಿನ್ ಇನ್ಸ್ಟಾಲ್ ಮಾಡ್ದೇ ಕಲರ್ಫುಲ್ ಇದೆ ಅಂತ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಆಯಿತಾ. ಬೇಕಾದ್ರೆ ಇದನ್ನು ಕೂಡ ನೀವು ವಿ ಎಸ್ ಕೋಡ್ನ ಇನ್ಸ್ಟಾಲ್ ಮಾಡ್ಕೊಂಡು ಮಾಡಿದ್ರು ಕೂಡ ಎರಡೂ ಕೂಡ ಒಂದೇ, ಆಯಿತಾ. ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ, ಅದೇ ಸ್ವಲ್ಪ ಡಿಫ್ರೆನ್ಸಸ್ ಚೂರು ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಈಗ ಯೂನಿಕ್ ಪೇಜಸ್ ಇದೆ. ಸೊ ಈಗ ಯೂನಿಕ್ ಪೇಜಸ್ಸಲ್ಲಿ ನಾನೇನು ಮಾಡ್ತೀನಿ, ಇವಾಗ ಈ ಪ್ರಿಂಟ್ ಯೂನಿಕ್ ಪೇಜಸ್ನ ಹಾಕಿದ್ರೆ ನಿಮಗೆ ನೋಡಿ, ನಿಮಗೆ ಅದೇ ಲಿಸ್ಟ್ ಏನಿತ್ತಲ್ಲ ಆ ಲಿಸ್ಟಲ್ಲಿ ಯೂನಿಕ್ ಎಲಿಮೆಂಟ್ಸ್ಗಳನ್ನ ಮಾತ್ರ ಪ್ರಿಂಟ್ ಮಾಡ್ತದೆ. ಇವಾಗ ಈ ಟೈಪ್ ಆಫ್ ಯೂನಿಕ್ ಪೇಜಸ್ ಏನು, ಇಟ್ ವಿಲ್ ಬಿ ಲಿಸ್ಟ್ ಓನ್ಲಿ, ಆಯಿತಾ, ಇಟ್ ವಿಲ್ ಬಿ ಲಿಸ್ಟ್ ಓನ್ಲಿ. ಅದಕ್ಕೇ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಲಿಸ್ಟು ಸೆಟ್ ಆಫ್ ಪೇಜಸ್ ಆಫ್ ಯು ಅಂತಂದರೆ ನಾನು ಫಸ್ಟ್ ಸೆಟ್ಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಆಮೇಲಿಂದ ಲಿಸ್ಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಈಗ ಏನಾಯಿತು ಗೊತ್ತಾ, ಇವಾಗ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಬೇಕಿದ್ರೆ ಫಸ್ಟ್ ಏನು ಮಾಡೋಣ, ಸೆಟ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಇದು ಪೇಜ್, ಸರಿನಾ. ಇವಾಗ ನಾನೇನು ಮಾಡ್ತೀನಿ, ಸೆಟ್ ಆಫ್, ಓಕೆ, ಸೆಟ್ ಆಫ್ ಪೇಜಸ್ ವ್ಯೂನ ಇದು ಮಾಡಿಕೊಂಡು ಇದನ್ನು ನಾನು ಯೂನಿಕ್ ಪೇಜಸಲ್ಲಿ ಹಾಕ್ಕೊಳ್ತೀನಿ, ಆಯಿತಾ. ಯೂನಿಕ್ ಪೇಜಸಲ್ಲಿ ಹಾಕ್ಕೊತೀನಿ. ಇವಾಗ ಯೂನಿಕ್ ಪೇಜಸ್ನ ಹಾಕಿದ್ರೆ ಇದು ಆ್ಯಕ್ಚುಲಿ ಸೆಟ್ಟು. ಇವಾಗ ಈ ಸೆಟ್ನ ನಾನು ಲಿಸ್ಟಿಗೆ ಕನ್ವರ್ಟ್ ಮಾಡಬೇಕು. ಅದೇ ಯೂನಿಕ್ ಪೇಜಸ್ನ ಈಕ್ವಲ್ ಟು ಲಿಸ್ಟ್ ಆಫ್, ಓಕೆ, ಲಿಸ್ಟ್ ಆಫ್ ಈ ಯೂನಿಕ್ ಪೇಜಸ್ ಅಂತ ಹಾಕ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಆವಾಗ ಈ ಯೂನಿಕ್ ಪೇಜಸ್ ಅನ್ನೋದು ಲಿಸ್ಟ್ಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಲಿಸ್ಟಲ್ಲಿ ಹೇಗೆ ನಾವು ಡೂಪ್ಲಿಕೇಟ್ ಎಲಿಮೆಂಟ್ಸ್ನ ರಿಮೂವ್ ಮಾಡೋದು ಅಂತಂದರೆ ಈ ರೀತಿ ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು, ಆಯಿತಾ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಆ್ಯಡ್. ಇವಾಗ ನಾವೇನು ಮಾಡೋಣ ಅಂದರೆ, ಇವಾಗ ನಮಗೆ ಎಲ್ಲ ಡೇಟಾ ಟೈಪ್ಸ್ಗಳು ಬಂತು. ಸೊ ಇದೇ ಡೇಟಾ ಟೈಪ್ಸ್ಗಳಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಸೊ ಐ ವಿಲ್ ಬಿಲ್ಡ್ ಒನ್ ಅಪ್ಲಿಕೇಶನ್ ಸೊ ದಟ್ ನಿಮಗೆ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋದನ್ನು ನಾನು ಕಲಿಸ್ಬೇಕು ಅಂತ ನನ್ನ ಇದು. ಸೊ ಹಾಗಾಗಿ ವಾಟ್ ವಿಲ್ ಬಿಲ್ಡ್ ಅ ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದರಲ್ಲಿ ನನಗೆ ಏನು ಬೇಕು ಗೊತ್ತಾ, ಐ ನೀಡ್ ಅ ಮೆನ್ಯೂ ಡಿಕ್ಷನರಿ, ಆಯಿತಾ. ಒಂದು ಡಿಕ್ಷನರಿನ ತೊಗೊಳ್ತೀನಿ. ಸೊ ಮೆನ್ಯೂ ಅಂತ, ಸೊ ಇದು ಪೈಥಾನಲ್ಲೇ ಇದೆ, ಓಕೆ. ಮೆನ್ಯೂ ಅಂತ ಒಂದು ಡಿಕ್ಷನರಿ ತೊಗೊಳ್ತೀನಿ, ಅಥವಾ ಲೆಟ್ಸ್ ಸೇ ಮೆನ್ಯೂ ಡಿಕ್ಷನರಿ ಅಂತ ಹಾಕ್ತಾಯಿದ್ದೀನಿ, ಆಯಿತಾ. ಇವಾಗ ನೋಡಿ, ಈ ಮೆನ್ಯೂನ ನಾನು ತೊಗೊತೀನಿ, ಆಲ್ರೆಡಿ ಇರುತ್ತಲ್ಲ, ಓಕೆ. ಈ ಮೆನ್ಯೂನ ತೊಗೊಳ್ತೀನಿ. ಈ ಮೆನ್ಯೂಲ್ಲಿ ಈ ಥರ ಮೆನ್ಯೂ ಐಟಮ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸರಿ, ಇವಾಗ ನನಗೇನು ಬೇಕು, ಐ ನೀಡ್ ಆಲ್ ದ ಆರ್ಡರ್ಸ್ ಎಲ್ಲ ಕೂಡ ನಾನು ಲಿಸ್ಟಲ್ಲಿ ಇಟ್ಕೊಳ್ತೀನಿ. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದೀನಿ, ಸೊ ಲಿಸ್ಟ್ ಇದು ಆ್ಯಕ್ಚುಲಿ. ಸೊ ಲಿಸ್ಟು ಇದು ಏನು ಮಾಡುತ್ತೆ, ಇಟ್ ಸ್ಟೋರ್ಸ್ ದಿ ಆರ್ಡರ್ಡ್ ಐಟಮ್ಸ್ ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಸೆಟ್ಟಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ,
ಸೊ ಕಸ್ಟಮರ್ಸ್ ಯಾರಿರೋದಲ್ಲ ಯೂನಿಕ್ ಕಸ್ಟಮರ್ಸ್ ಆಗಿ ನಾನು ಕನ್ವರ್ಟ್ ಮಾಡಬೇಕು. ಯಾಕೆಂದರೆ ಪದೇ ಮಲ್ಟಿಪಲ್ ಟೈಮ್ಸ್ ಕಸ್ಟಮರ್ಸ್ ಬಂದಾಗ ಅದು ಇಶ್ಯೂಸ್ ಆಗುತ್ತಲ್ವ, ಅದಕ್ಕೋಸ್ಕರ ಅಂದರೆ ಮಲ್ಟಿಪಲ್ ಟೈಮ್ ಕಸ್ಟಮರ್ಸ್ ಬರಬೇಕು, ಆ ಕಸ್ಟಮರ್ಸ್ ಎಲ್ಲ ಒಂದೇದ್ರಲ್ಲಿ ಇರಬೇಕು, ಆ ಒಂದು ಕಸ್ಟಮರ್ ಏನೇನೆಲ್ಲ ಐಟಮ್ ಆರ್ಡರ್ ಮಾಡಿದ್ದಾನೆ ಅಂತ ಬೇಕು. ಸೊ ಇದರಲ್ಲಿ ನನ್ನ ಕಸ್ಟಮರ್ ಇಸ್ ಈಕ್ವಲ್ ಟು ಸೆಟ್ ಆಫ್ ಕಸ್ಟಮರ್. ಯಾಕೆಂದರೆ ನಾನು ಆಗಲೇ ಹೇಳಿದ್ದೀನಿ ಎಂಟಿ ಸೆಟ್ನ ಹೇಗೆ ಬಿಲ್ಡ್ ಮಾಡೋದು ಅಂತ, ಆಯಿತಾ. ಇದರಲ್ಲಿ ನಾ ಹೇಳ್ತೀನಿ. ಸೊ ಈ ಸೆಟ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟು ಸ್ಟೋರ್ ದಿ ಯೂನಿಕ್ ಕಸ್ಟಮರ್. ಓಕೆ, ಟು ಸ್ಟೋರ್ಸ್ ದಿ ಯೂನಿಕ್, ಓಕೆ, ಯೂನಿಕ್ ಕಸ್ಟಮರ್ಸ್. ಆಯಿತಾ. ಇವಾಗ ಸರಿ ಆಯಿತು. ಈಗ ನನಗೇನು ಬೇಕು, ಡಿಕ್ಷನರಿ ಬೇಕು. ಈ ಡಿಕ್ಷನರಿಯಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಐ ವಿಲ್ ಟ್ರ್ಯಾಕ್ ದಿ ಐಟಮ್ ಸೇಲ್. ಓಕೆ, ನಾನಿವಾಗ ಒಂದು ಸೇಲ್ಸ್ ಡಿಕ್ಷನರಿನ ತೊಗೊಳ್ತೀನಿ. ಓಕೆ, ಇದನ್ನು ಡಿಕ್ಷನರಿ ಅಂತ ಹಾಕ್ತೀನಿ. ಆಯಿತಾ. ಇದರಲ್ಲಿ ನನ್ನ ಸೇಲ್ಸ್ನ ಎಲ್ಲ ಕೂಡ ನಾನು ಇಲ್ಲಿ ಲೋಡ್ ಮಾಡ್ಕೊಳ್ತೀನಿ. ಸೊ ಸೇಲ್ಸ್ ಅಂತ ಹೇಳಿಬಿಟ್ಟು ಒಂದು ಎಂಟಿ ಡಿಕ್ಷನರಿನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸರಿನಾ. ಇವಾಗ ಪ್ರಿಂಟ್. ಆಯಿತಾ. ನಾ ಹೇಳ್ತಾ ಇದ್ದೀನಿ, ಇದೊಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಪೈಥನ್ ರೆಸ್ಟೋರೆಂಟ್ ಅಂತ ಅಂದ್ಕೊಳ್ಳೋಣ. ಸೊ ನಾನು ಕುಕ್ ಸಿಂಬಲ್ನ ಯೂಸ್ ಮಾಡ್ತೀನಿ ಇದನ್ನು. ಸೊ ಇದರಲ್ಲಿ ಅಂದರೆ ಇವೆಲ್ಲ ಸುಮ್ಮನೆ ಹೆಡ್ಲೈನ್ಗೆ ಬ್ಯೂಟಿಫೈ ಮಾಡಲಿಕ್ಕೆ ಅಷ್ಟೇ, ಏನಿಲ್ಲ. ಆಯಿತಾ. ಇದರಲ್ಲಿ ಹೇಳ್ತೀನಿ. ಸೊ ವೆಲ್ಕಮ್ ಟು ಐ ಟಿ ಕೆ ರೆಸ್ಟೋರೆಂಟ್ ಅಂತ ಹಾಕ್ತೀನಿ. ಓಕೆ, ರೆಸ್ಟೋರೆಂಟ್. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಿ, ಇಗ್ನೋರ್ ಮಾಡಿ, ಸಾರಿ. ಈಗ ನನಗೆ ಒಂದು ಕಸ್ಟಮರ್ ಬರ್ತಾನೆ ಅಂತ ಇಟ್ಕೊಳ್ಳೋಣ. ಆಯಿತಾ. ಫಸ್ಟು ಕಸ್ಟಮರ್ನ ಒಂದು ನೇಮ್ನ ಎಂಟರ್ ಮಾಡಬೇಕು. ಕಸ್ಟಮರ್ ನೇಮ್ ಈಕ್ವಲ್ ಟು ಇನ್ಪುಟ್. ಈ ಇನ್ಪುಟ್ಟಲ್ಲಿ ನಾನು ಹೇಳ್ತೀನಿ ಎಂಟರ್. ಆಯಿತಾ. ಎಂಟರ್ ದಿ ಕಸ್ಟಮರ್ ನೇಮ್ ಅಂದರೆ ಯಾರು ಬರ್ತಾರೋ ಅವ್ರು ಆ ನೇಮ್ನ ಕಸ್ಟಮರ್ ನೇಮ್ನ ಎಂಟರ್ ಮಾಡಬೇಕು. ಆ್ಯಂಡ್ ನಾನಿಲ್ಲಿ ಏನು ಮಾಡ್ತೀನಿ, ಅದನ್ನು ಟೈಟಲ್ ಕೇಸಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಆಯಿತಾ. ಟೈಟಲ್ ಕೇಸಾಗಿ ಕನ್ವರ್ಟ್ ಮಾಡ್ತೀನಿ. ಇವಾಗ ಈ ಕಸ್ಟಮರ್ ಬಂದಿದ್ದಾನಲ್ಲ, ಈ ಕಸ್ಟಮರ್ಸ್ನ ನಾನೇನು ಮಾಡ್ತೀನಿ, ಇಲ್ಲಿ ಕಸ್ಟಮರ್ ಅಂತ ಒಂದು ಕ್ರಿಯೇಟ್ ಮಾಡಿದ್ನಲ್ಲ, ಈ ಕಸ್ಟಮರ್ ಒಳಗಡೆಗೆ ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಅಂದರೆ ಇದನ್ನು ಕಸ್ಟಮರ್ಸ್ ಅಂತ ಮಾಡೋಣ. ಆಯಿತಾ. ಇದನ್ನು ಕಸ್ಟಮರ್ಸ್ ಅಂತ ಮಾಡೋಣ. ಈ ಕಸ್ಟಮರ್ನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸೆಟ್ಗೆ ಕೂಡ ಸೇಮ್ ಇದೇ ಥರನೇ ಆ್ಯಡ್ ಮಾಡಬಹುದು. ಆಯಿತಾ. ಅದಾದಮೇಲೆ ನಾನು ಇಲ್ಲಿ ಕಸ್ಟಮರ್ಸ್ನ ಆ್ಯಡ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ ನನಗೆ ಮೆನ್ಯೂ ಬೇಕು. ಸೊ ಪ್ರಿಂಟ್ ನಾನು ಹೇಳ್ತೀನಿ, ಸಿಂಪಲಾಗಿ ಬರೀತೀನಿ ನೋಡಿ. ಇಲ್ಲಿ ನಾನು ಹೇಳ್ತೀನಿ ಒಂದು ಈ ಥರ ಬರೆದು ಲೆಟ್ಸೆ ಎಂಡ್ ಅಂತ ಅಥವಾ ಮೆನ್ಯೂ ಅಂತ ಹಾಕ್ಕೊತೀನಿ. ನಾಟ್ ಎಂಡ್, ಈ ಥರ ಮೆನ್ಯೂ ಅಂತ ಹಾಕ್ಕೊಂಡು ಇಲ್ಲಿ ಹೇಳ್ತೀನಿ. ಆಯಿತಾ. ಇಲ್ಲಿ ಹೇಳೋಣ ಅಂದರೆ ಈಗ ಒಂದು ಬ್ಯಾಕ್ ಎಂಡ್ ಲಾಜಿಕ್ ಬರೀತಾ ಇದ್ದೀನಲ್ವಾ. ಸೊ ಫಾರ್ ಐಟಮ್, ಓಕೆ, ಫಾರ್ ಐಟಮ್ ನಾನೇನು ಹೇಳ್ತೀನಿ, ಫಾರ್ ಐಟಮ್ ನನಗೆ ಐಟಮ್ ಮತ್ತು ಪ್ರೈಸ್ ಬೇಕು. ಆಯಿತಾ. ಐಟಮ್ ಮತ್ತು ಪ್ರೈಸ್, ಇದು ಐಟಮ್ ಮತ್ತು ಪ್ರೈಸ್ ಯಾವುದರಿಂದ ಅಂತಂದರೆ ನನಗೆ ಐ ನೀಡ್ ಇಟ್ ಇನ್ ಮೆನ್ಯೂ ಡಾಟ್ ಐಟಮ್ಸ್. ಈ ಮೆನ್ಯೂ ಡಾಟ್ ಐಟಮ್ಸ್ ಅಂತ ಯೂಸ್ ಮಾಡಿದ್ರೆ ನನ್ನ ಕೀ ವ್ಯಾಲ್ಯೂ ಪೇರ್ಸ್ ಎರಡೂ ಕೂಡ ಬಿಲ್ಡ್ ಮಾಡುತ್ತೆ. ಆಯಿತಾ. ಈಗ ಪ್ರಿಂಟ್ ಇಲ್ಲಿ ಹೇಳ್ತೀನಿ ನಾನು. ಆಯಿತಾ. ಸೊ ನನಗೆ ಎಫ್ ಸ್ಟ್ರಿಂಗ್ನ ಯೂಸ್ ಮಾಡ್ಕೊಳ್ಳೋಣ ನಾನು. ಆಯಿತಾ. ಎಫ್ ಸ್ಟ್ರಿಂಗ್ನ ಯೂಸ್ ಮಾಡಿ, ಒಂದು ನಿಮಿಷ. ಓಕೆ, ಎಫ್ ಸ್ಟ್ರಿಂಗ್ನ ಯೂಸ್ ಮಾಡಿಬಿಟ್ಟು ನಾ ಹೇಳ್ತೀನಿ ಇಲ್ಲಿ ಯಾವ ರೀತಿ ತೊಗೊಳ್ತೀನಿ ಅಂದರೆ ಐಟಮ್ಸ್. ಆಯಿತಾ. ಈ ಐಟಮ್ಸಲ್ಲಿ ಅಂದರೆ ಈ ಐಟಮ್ ನಾನು ಇದನ್ನು ಲೆಸ್ ದೆನ್, ಓಕೆ, ಕಾಲನ್, ಓಕೆ, ಲೆಸ್ ದೆನ್ 25 ಅಂತ ಹಾಕ್ತೀನಿ. ಏನಿದು ಲೆಸ್ ದೆನ್ 25? ಯಾರಾದರೂ ಹೇಳ್ತೀರಾ ಏನಾಗಿರ್ಬೋದು ಅಂತ? ನಿಮಗೆ ಇಲ್ಲಿ ತನಕ ಅರ್ಥ ಆಗಿದ್ರೆ ನನಗೆ ಜಸ್ಟ್ ಅರ್ಥ ಆಗಿದೆ ಅಂತ ಹೇಳ್ತೀರಾ ಸಾಕು. ಸೊ ದಟ್ ನಾನು ಕಮೆಂಟ್ ಬಾಕ್ಸಲ್ಲಿ ನೋಡಿದಾಗ ನನಗೆ ಐ ವಿಲ್ ಮೋಟಿವೇಟ್ ಎಕ್ಸಾಕ್ಟ್ಲಿ ಅಂದರೆ ಲೈಕ್ ನನಗೆ ಅರ್ಥ ಆಗುತ್ತಲ್ವ ನೀವು ಫಾಲೋ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅನ್ನೋದೆಲ್ಲ ಕೂಡ. ಸೊ ಸಾರಿ, ಓಕೆನಾ. ಸೊ ಹಾಗಾಗಿ ನನಗೆ ನೀವು ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಇವಾಗ ನಾನು ಈ ಥರ ಬರೆದಿದ್ದೀನಿ ಐಟಮ್ ಕಾಲನ್ 25 ಅಂತ. ಏನಪ್ಪ ಐಟಮ್ ಅಂತಂದರೆ, ಇವಾಗ ಐಟಮ್, ಓಕೆ, ಐಟಮ್ ಈಸ್ ಅ ವ್ಯಾಲ್ಯೂ ಫ್ರಮ್ ದ ಪ್ರಿಂಟ್. ಅಂದರೆ ಐಟಮ್ ಯಾವುದು ಇಲ್ಲಿ ಐಟಮ್ ಅಂದ್ಬಿಟ್ಟು, ಓಕೆ, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ಯು ವಿಲ್ ಗೆಟ್ ಅನ್ ಅ ಕ್ಲಿಯರ್ ಪಿಕ್ಚರ್. ಮತ್ತು ನೀವು ಇದನ್ನು ಕನ್ಫ್ಯೂಸ್ ಆಗಬಾರ್ದು. ಲೆಟ್ಸ್ ಸೇ ಐ ವಿಲ್ ಗೋ ಟು ಮೈ ಟೆಸ್ಟ್ ಬೋರ್ಡ್. ಆಯಿತಾ. ಸೊ ನೆಕ್ಸ್ಟ್ ನಾವು ಈ ಥರ ಎಲ್ಲ ಗ್ರಾಫ್ಗಳನ್ನ ಬಿಲ್ಡ್ ಮಾಡಬೇಕಾಯ್ತಾ. ಸೊ ಇವೆಲ್ಲ ಇರಲಿ.
ಆಯಿತಾ, ಇದು ನನ್ನ ಐಟಮ್. ಈಗ ನನಗೇನಂದರೆ, ಸೊ ಇದು ಮೆನ್ಯೂ ಅಂತ ಬರ್ತಿದ್ದೀನಿ. ಈ ಮೆನ್ಯೂಲ್ಲಿ ಒಂದು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸೆಕೆಂಡ್, ಒಂದೇ ಒಂದು ಸೆಕೆಂಡ್ ಇರಿ. ಕೆಲವೊಮ್ಮೆ ಈ ಪೆನ್ನ ಯೂಸ್ ಮಾಡಬೇಕಾದ್ರೆ ಅದು ಡ್ರೈವರ್ ರೀಸ್ಟಾರ್ಟ್ ಆಗ್ತಿರತ್ತೆ ಆಯಿತಾ. ಸೊ ಹಾಗಾಗಿ ಐ ನೀಡ್ ಅ ಮಿನಿಟ್ ಅಷ್ಟೇ. ಐ ವಿಲ್ ಫಿಕ್ಸ್ ಇಟ್ ಔಟ್ ಇದನ್ನು. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ತನಕ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಿಮಗೆ ಏನಾದರೂ ಕ್ವಶನ್ಸ್ ಕನ್ಸರ್ನ್ಸ್ ಇದ್ದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದನ್ನು ಅಪ್ಡೇಟ್ ಮಾಡ್ತಿರ್ತೀನಿ ಆಯಿತಾ. ಆ್ಯಂಡ್ ಆಲ್ಸೋ ನಿಮಗೆ ಲೈವ್ ಬೇಕು, ನಿಮಗೆ ಯಾವಾಗ ಲೈವ್ ಬೇಕಂತ ಅನಿಸುತ್ತೋ ಆವಾಗ ನನಗೆ ಹೇಳಿ, ಡೆಫಿನೆಟಾಗಿ ನಾನು ಲೈವ್ ಬರ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಮ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಅಂದರೆ ಯಾವುದೇ ಇಶ್ಯೂಸ್ಗಳಿದ್ರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಿಮಗೆ ಯಾರಿಗಾದರೂ ಕೆರಿಯರ್ ಅಡ್ವೈಸ್ಗಳು ಬೇಕು ಅಥವಾ ರೆಸ್ಯೂಮೆ ಚೇಂಜಸ್ ಬೇಕು, ಈ ಥರದ್ದು ಏನಿದ್ರು ಕೂಡ ಯು ಕ್ಯಾನ್ ಆಲ್ವೇಸ್ ಪಿಂಗ್ ಮಿ ಆಯಿತಾ. ಸೊ ಇವಾಗ ನನಗೇನಪ್ಪ ಆಯಿತು ಅಂತ ಹೇಳಿದ್ರೆ ನೋಡಿ, ಓಕೆ, ಈಗ ಇದು ನನ್ನ ಐಟಮ್. ಇದರಲ್ಲಿ ಫಸ್ಟ್ ಅರ್ಥ ಮಾಡ್ಕೋಬೇಕಾರದು ಐಟಮಲ್ಲಿ ನನ್ನ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ ಆಯಿತಾ. ಇವಾಗ ನಾನು ಹೇಳ್ತಾ ಇದ್ದೀನಿ, ಈಗ ನಾನೇನು ಹೇಳಿದೆ, ಐಟಮ್ ಮತ್ತು ಪ್ರೈಸು. ಓಕೆ, ಐಟಮ್ ಮತ್ತು ಪ್ರೈಸು ಆಯಿತಾ. ಯಾವುದರಲ್ಲಿ ಓಕೆ, ಐಟಮ್ ಮತ್ತು ಪ್ರೈಸು ನನ್ನ ಮೆನ್ಯೂಲ್ಲಿ ಮೆನ್ಯೂ ಡಾಟ್ ಐಟಮ್ಸು ಈ ಥರ ನಾನು ಬರೆದಾಗ, ಇಲ್ಲಿ ಐಟಮ್ ಅಂದರೆ ಏನು ಗೊತ್ತಾ, ಐಟಮ್ ಅಂದರೆ ಇಲ್ಲಿರುವಂತಹ ಕೀ. ಓಕೆ, ನಿಮ್ಮ ಕೀ. ಪ್ರೈಸ್ ಅಂದರೆ ಇದು ಮೆನ್ಯೂಲ್ಲಿರುವಂತಹ ಐಟಮ್ಸ್. ಇದು ಡಿಕ್ಷನರಿ ಮೆಥಡ್ ಆಗುತ್ತೆ. ಓಕೆ, ಡಿಕ್ಷನರಿ ಮೆಥಡ್ ಆಗುತ್ತೆ. ಈ ಮೆಥಡಲ್ಲಿ ನನಗೇನು ಬೇಕು, ಐಟಮ್ ಮತ್ತು ಪ್ರೈಸ್. ಐಟಮ್ ಅನ್ನೋದು ಕೀ ಆಗುತ್ತೆ, ಪ್ರೈಸ್ ಅನ್ನೋದು ವ್ಯಾಲ್ಯೂ ಆಗುತ್ತೆ. ಈಗ ನಾನು ಐಟಮ್ಸ್ ಅನ್ನೋ ಮೆಥಡ್ ಯೂಸ್ ಮಾಡೋದ್ರಿಂದ ಐ ಕ್ಯಾನ್ ರಿಯಲಿ ಆಕ್ಸೆಸ್ ದೀಸ್ ಟು ಎಲಿಮೆಂಟ್ಸ್. ಇವಾಗ ಈ ಐಟಮ್ನ ನಾನೇನು ಹೇಳ್ತಾ ಇದ್ದೀನಿ, ನಾನು ಕಾಲನ್ <25 ಅಂತ ಈ ಥರ ಬರೀತಾ ಇದ್ದೀನಿ. ಇದರ ಅರ್ಥ ಏನಪ್ಪ ಅಂತಂದರೆ, ಲೆಫ್ಟ್ ಅಲೈನ್ ದ ಟೆಕ್ಸ್ಟ್, ಅಂದರೆ ಲೆಸ್ ದೆನ್ ಅಂತ ಬಂದಾಗ ಲೆಫ್ಟ್ ಅಲೈನ್ಮೆಂಟಲ್ಲಿ, ಅಂದರೆ ಇವಾಗ ಒಂದು ವರ್ಡ್ ಇದೆ ಅಂದರೆ ಹೀಗೆ ಈ ಲೆಫ್ಟ್ ಅಲೈನ್ಮೆಂಟಲ್ಲಿ 25 ಕ್ಯಾರೆಕ್ಟರ್ ವಿಡ್ತ್ನ ಮಾತ್ರ ಪ್ರಿಂಟ್ ಮಾಡುವಂತ. ಈಗ ಫಾರ್ ಎಕ್ಸಾಂಪಲ್ ನಾನು 2 ಅಂತ ಹಾಕಿದ್ರೆ 2 ಕ್ಯಾರೆಕ್ಟರ್ನ ಮಾತ್ರ ಪ್ರಿಂಟ್ ಮಾಡಬೇಕು ಅಂತ ಅರ್ಥ. ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನಿಮಗೆ, ಸೊ ದಟ್ ನಿಮಗೆ ಒಂದು ಕ್ಲಾರಿಟಿಯಲ್ಲಿ ಇರ್ತೀರ. ಇವಾಗ ಇಲ್ಲಿ ತೊಗೊಳ್ತೀನಿ ನಾನು. ಈಗ ಇದೇ ಡಿಕ್ಷನರಿನ ತೊಗೊಳ್ತೀನಿ ನಾನು ಆಯಿತಾ. ಇಲ್ಲೊಂದು ಚೂರು ಹೊರಗಡೆ ಬರೋಣ, ಇಲ್ಲಿ ತೊಗೊಳ್ತೀನಿ. ಈಗ ಇದನ್ನೇ ಐಟಮ್ನ ತೊಗೊಳ್ತಾ ಇದ್ದೀನಿ ಆಯಿತಾ. ಇದರಲ್ಲಿ ನಾನು ಹೇಳ್ತೀನಿ, ಸೊ ಪ್ರಿಂಟ್ ಐಟಮ್ ಆ್ಯಂಡ್ ಅದಾದಮೇಲೆ ನನಗೆ ಪ್ರೈಸ್ ಅಂತ ಕೂಡ ಹೇಳ್ತೀನಿ, ಪ್ರೈಸ್. ಇದನ್ನು ನಾನು ಪ್ರೈಸ್ ಈಸ್ ಆಯಿತಾ, ರುಪೀಸ್. ಓಕೆ, ರುಪೀಸ್. ಇಲ್ಲಿ ನಾನೇನು ಹೇಳ್ತೀನಿ, ಈ ಪ್ರೈಸ್ನ ಕಾಲ್ ಮಾಡ್ತೀನಿ ಆಯಿತಾ. ಕಾಲ್ ಮಾಡಿ ಎಂಟರ್ ಮಾಡಿದಾಗ ಈ ರೀತಿ ಬಂತು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 25 ಅಂತ ಇದೆಯಲ್ಲ, ನಾನೇನಾದರೂ 2 ಅಂತ ಹಾಕಿದ್ರೆ ನೋಡಿ ಈ ರೀತಿ. ಓಕೆ, ಲೆಸ್ ದೆನ್ 2 ಕರೆಕ್ಟಾಗಿ ಬರೋದಿಲ್ಲ ನಿಮಗೆ. ಸೊ ನೋಡಿ, ಓಕೆ, ಈ ಥರ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಲೆಫ್ಟ್ ಅಲೈನ್ಮೆಂಟ್ 10 ಕ್ಯಾರೆಕ್ಟರ್ಸ್ ಅಂತ ಹಾಕಿದ್ರೆ, ಓಕೆ ನೋಡಿ ಇದು ಡಿಫ್ರೆನ್ಸ್. ಮೈ ಬ್ಯಾಡ್, ನಾನು ಉಲ್ಟಾ ಹೇಳ್ತಾ ಇದ್ದೆ ಆವಾಗಲಿಂದ. ನೋಡಿ ಈ ಕ್ಯಾರೆಕ್ಟರ್ ಏನಿದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ 20, ಫಾರ್ ಎಕ್ಸಾಂಪಲ್ 50 ಅಂತ ಹಾಕ್ತೀನಿ. 50 ಅಂತ ಹಾಕಿದಾಗ ಇದು ವರ್ಡು. ಇದಾದಮೇಲೆ ಇನ್ನು 25 ಕ್ಯಾರೆಕ್ಟರ್ನ ಲೆಫ್ಟ್ ಅಲೈನ್ಮೆಂಟ್, ಅಂದರೆ ಇಲ್ಲಿಂದ 25 ಕ್ಯಾರೆಕ್ಟರ್ಸ್ನ ಆ್ಯಡ್ ಮಾಡು ಆ್ಯಂಡ್ ಈ ಎಲಿಮೆಂಟ್ಗೆ ಪ್ರಾಪರಾಗಿ. ಸೊ ದಟ್ ಅಂದರೆ ಇವಾಗ ಏನಾಗುತ್ತೆ ಗೊತ್ತಾ, ಕೆಲವೊಂದು ವರ್ಡ್ಸ್ಗಳು ತುಂಬ ದೊಡ್ಡದಾಗಿರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಹಿಂಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಆಯಿತಾ, ಈ ಥರ ಬರುತ್ತೆ ಅಂತ ಇಟ್ಕೊಳ್ಳಿ. ಇದು ನೋಡೋಕ್ಕೆ ಚೆನ್ನಾಗಿಲ್ಲ ಅಲ್ವಾ. ಯು ನೀಡ್ ಅ ಪ್ರಾಪರ್ ಸ್ಪೇಸಿಂಗ್. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಲೆಫ್ಟ್ ಅಲೈನ್ಮೆಂಟ್ ಈಗ 25 ಕ್ಯಾರೆಕ್ಟರ್ ಅಂತಂದಾಗ 25 ರಿಸರ್ವ್ ಕ್ಯಾರೆಕ್ಟರ್ಸ್ಗಳನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಇಲ್ಲಿ ಐಟಮ್ ಕಾಲನ್
25 ಕ್ಯಾರೆಕ್ಟರ್ಸ್ನ ರಿಸರ್ವ್ ಮಾಡ್ತಿದ್ದೀನಿ ಅಂದಾಗ ಇಲ್ಲಿ ಇನ್ಸ್ಟೆಡ್ ಆಫ್ ಕಾಮ ನಾನು ಈ ಥರ ಪ್ರಿಂಟ್ ಮಾಡಿದ್ರೆ ನೋಡಿ ಈ ಥರ ಸ್ಪೇಸಿಂಗು ಇರುತ್ತೆ, ನೋಡೋದಕ್ಕೂ ಕೂಡ ಈ ಥರ ಕ್ಲೀನಾಗಿರುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ. ಅಂದರೆ ಐಟಮ್ ಲೆಸ್ ದೆನ್ ಲೆಫ್ಟ್ ಅಲೈನ್ಮೆಂಟ್ 25 ಅಂತ ಕೊಟ್ಟರೆ 25 ಕ್ಯಾರೆಕ್ಟರ್ಸ್ನ ರಿಸರ್ವ್ ಮಾಡ್ಕೊಂಡಿರುತ್ತೆ ಅಂತ ಅರ್ಥ ಅಷ್ಟೇ. ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಾವು ಎಫ್ ಸ್ಟ್ರಿಂಗ್ನ ಕಲಿಬೇಕಾದ್ರೆ ಅಲ್ಲಿ ಎಫ್ ಸ್ಟ್ರಿಂಗಲ್ಲಿ ನಾವು ಯೂಸ್ ಮಾಡಿದ್ವಲ್ಲ ಅದೇ ಕ್ಯಾರೆಕ್ಟರ್ಸ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಆಯಿತಾ. ಸೊ ಹೋಪ್ ನಾವ್ ಯು ಗಾಟ್ ಅನ್ ಐಡಿಯಾ, ಆಯಿತಾ. ಸೊ ಈಗ ಓಕೆ, ಈಗ ವಾಟ್ ಐ ವಿಲ್ ಡೂ ಅಂತಂದರೆ, ಸೊ ಲೆಟ್ಸ್ ಕಂಪ್ಲೀಟ್ ದ ನೆಕ್ಸ್ಟ್ ಫ್ಲೋ. ಸೊ ಈಗ ಇಲ್ಲಿದ್ದೀವಿ, ಆಯಿತಾ. ಐಟಮ್ಸ್ ಆಯಿತು. ಆ್ಯಂಡ್ ಆ ಐಟಮ್ಸ್ ಆದಮೇಲೆ ಇದೇನಿದೆಯಲ್ಲ ಇದನ್ನೇ ಇದೇ ಬ್ಲಾಕ್ನ ನಾನು ಕಾಪಿ ಮಾಡ್ಕೊತೀನಿ ಇಲ್ಲಿ, ಆಯಿತಾ. ಐಟಮ್ಸ್ ಆಯಿತು, ಪ್ರೈಸ್ ಕೂಡ ಬಂತು. ಸೊ ಇದರಲ್ಲಿ ನನಗೇನಾಗುತ್ತೆ, ಮೆನ್ಯೂ ಅನ್ನೋದು ಕಾಣಿಸುತ್ತೆ. ಮೆನ್ಯೂ ಕಾಣಿಸಿದ್ಮೇಲೆ ನಾನೇನು ಮಾಡ್ತೀನಿ, ಐ ಲುಕ್ ಫಾರ್ ನಾನು ಆರ್ಡರ್ನ ಸ್ಟಾಪ್ ಮಾಡಬೇಕು ಫಸ್ಟು. ಟೈಪ್ ಡನ್ ಟು ಫಿನಿಶ್ ಆರ್ಡರ್, ಆಯಿತಾ. ಟು ಫಿನಿಶ್ ಆರ್ಡರ್. ಈಗ ಇದನ್ನು ಟ್ರಿಪಲ್ ಕೋಟಲ್ಲಿ ಸಿಂಗಲ್ ಕೋಟಲ್ಲಿ ಹಾಕಿದ್ರು ಓಕೆ, ಆಯಿತಾ. ಟೈಪ್ ಡನ್. ಇಲ್ಲಿ ಟೈಪ್ ಇದು ಸಿಂಗಲ್, ಒಂದು ನಿಮಿಷ ರೀ, ಸಿಂಗಲ್ ಕೊಡಬೇಕಿದು, ಆಯಿತಾ. ಡನ್. ಸೊ ಈಗ ಆರ್ಡರ್ ಆದಮೇಲೆ ಸಾಕು ಅಂತ ಹೇಳೋದಕ್ಕೆ ಡನ್ ಅಂತ ಹಾಕು ಅಂತ ಹೇಳ್ತಾ ಇದ್ದೀನಿ. ಸರಿ, ಅದೊಂದಾಯಿತು. ಇವಾಗ ಒಂದು ಸಿಂಪಲ್ ಲೂಪ್ ಹಾಕ್ತಾ ಇದ್ದೀನಿ, ವೈಲ್ ಟ್ರೂ ಅಂತ. ಈ ವೈಲ್ ಲೂಪಲ್ಲಿ ನಾನೇನು ಬರ್ತಾಯಿದ್ದೀನಿ, ಐಟಮ್ಗೆ ಒಂದು ಐಟಮನ್ನು ವೇರಿಯೇಬಲ್ ತೊಗೊಳ್ತಾನೆ. ಆ ಐಟಮಲ್ಲಿ ಇನ್ಪುಟ್ ತೊಗೊಂಡು ಆ ಇನ್ಪುಟ್ಟಲ್ಲಿ ಫಸ್ಟು ಎಂಟರ್ ಐಟಮ್, ಆಯಿತಾ. ಎಂಟರ್ ಯುವರ್ ಐಟಮ್. ಈಗ ಎಂಟರ್ ಐಟಮ್ ಇಲ್ಲಿ ನೀವು ಯಾವ ಕೇಸಲ್ಲಿ ಹಾಕಿದ್ರು ಅದು ಟೈಟಲ್ ಕೇಸ್ಗೆ ಕನ್ವರ್ಟ್ ಆಗೋಗಬೇಕು, ಆಯಿತಾ. ಇಫ್ ಐಟಮ್ ಡಾಟ್ ಲೋವರ್ ಇದ್ದರೂ ಕೂಡ ಇಫ್ ಐಟಮ್ ಲೋವರ್ ಈಕ್ವಲ್ ಟು ಡನ್. ಅಂದರೆ ಇಲ್ಲಿ ಇದೆಲ್ಲ ಆ್ಯಡ್ ಮಾಡಿದಾದಮೇಲೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಡನ್ ಅಂತ. ನೀವು ಕ್ಯಾಪಿಟಲ್ ಡನ್ ಹಾಕಿದ್ರು ಕೂಡ ಅಷ್ಟೇ, ಸ್ಮಾಲ್ ಡನ್ ಹಾಕಿದ್ರು ಕೂಡ ಅಷ್ಟೇ, ನಿಮಗೆ ಲೈಕ್ ಆ ಒಂದು ಅಸೈನ್ಮೆಂಟ್ ಅನ್ನೋದು ಆಗುತ್ತೆ. ಸೊ ದಟ್ ಯು ಡೋಂಟ್ ನೀಡ್ ಟು ವರಿ. ಆಮೇಲೆ ಬ್ರೇಕ್ ಮಾಡುತ್ತೆ. ಸೊ ಯಾವಾಗ ನಾನು ಇಲ್ಲಿ ನೋಡಿ ಈಕ್ವಲ್ಸ್ ಅಂತ ಹಾಕ್ತೀನಿ, ಲೆಟ್ ಇಟ್ ಬಿ. ಸೊ ಈಗ ವೈಲ್ ಟ್ರೂ ಐಟಮ್ ಈಸ್ ಈಕ್ವಲ್ ಟು ಇನ್ಪುಟ್. ನನ್ನ ಐಟಮ್ಸ್ಗಳಲ್ಲಿ ಇಲ್ಲಿ ನಾನು ಆರ್ಡರ್ ಮಾಡ್ತಾ ಹೋಗ್ಬೋದು. ಏನೇ ಆರ್ಡರ್ ಮಾಡಿದ್ರು ಕೂಡ ನನಗೆ ಟೈಟಲ್ ಕೇಸ್ ಕನ್ವರ್ಟ್ ಆಗುತ್ತೆ, ನನಗೆ ಇಲ್ಲಿ ಟೈಟಲ್ ಕೇಸೇ ಇರುತ್ತೆ. ಆ್ಯಂಡ್ ಡನ್ ಅಂತ ಇವಾಗ ಕ್ಯಾಪಿಟಲ್ ಡನ್ ಅಂತ ಹಾಕಿದ್ರೆ ಇಟ್ ಶುಡ್ ನಾಟ್ ಬ್ರೇಕ್, ಅದಕ್ಕೆ ಡಾಟ್ ಲೋವರ್ ಅಂತ ಹಾಕ್ಬಿಟ್ಟು ಡನ್ ಅಂತ ಹಾಕಿದ್ದೀನಿ, ಸರಿನಾ. ಅದು ಆದಮೇಲೆ ಇವಾಗ ನಾನು ಇನ್ನೊಂದು ಸ್ಟೇಟ್ಮೆಂಟ್ನ ಬರೀತಾ ಇದ್ದೀನಿ. ಇಫ್ ಐಟಮ್ ಇನ್ ಮೆನ್ಯೂ, ಇಫ್ ಐಟಮ್ ಇನ್ ಮೆನ್ಯೂ, ಆಯಿತಾ. ಮೆನ್ಯೂ. ಈಗ ನಾನು ಏನು ಮಾಡ್ತೀನಿ, ಆರ್ಡರ್ ಮಾಡ್ತೀನಲ್ಲ, ಸೊ ಇಲ್ಲಿ ಆರ್ಡರ್, ಈ ಆರ್ಡರ್ ಮಾಡ್ತೀನಲ್ಲ, ಸೊ ಈ ಆರ್ಡರ್ ಮಾಡಿದಾಗ ಅಪೆಂಡ್ ಆಲ್ ದ್ಯಾಟ್ ಐಟಮ್ಸ್. ಇಲ್ಲಿ ಏನು ಐಟಮ್ಸ್ ಇರುತ್ತೋ ಅವೆಲ್ಲ ಕೂಡ ಆರ್ಡರ್ ಒಳಗಡೆಗೆ ಐಟಮ್ನ ಅಪೆಂಡ್ ಮಾಡು ಅಂತ ಹೇಳಿದೆ. ಅದಾದಮೇಲೆ ನಾನೇನು ಮಾಡ್ತೀನಿ, ಐ ನೀಡ್ ಟು ಕೌಂಟ್ ಅಲ್ವಾ, ಐ ನೀಡ್ ಟು ಕೌಂಟ್ ಸೇಲ್ಸ್ ಅಲ್ವಾ. ಅಂದರೆ ಲೈಕ್ ಅದನ್ನು ಕೂಡ ಎಷ್ಟಾಗಿದೆ ಏನಾಗಿದೆ ಅಂತ ಚೆಕ್ ಮಾಡಬೇಕಲ್ಲ. ಇಫ್ ಸೇಲ್ಸ್, ಈಗ ಇಫ್ ಐಟಮ್ ಇನ್ ಸೇಲ್ಸ್, ಇಫ್ ಐಟಮ್ ಇನ್ ಸೇಲ್ಸ್, ಎಲ್ಲಿದೆ ಸೇಲ್ಸು, ಇಲ್ಲಿದೆ ಡಿಕ್ಷನರಿ. ಈ ಸೇಲ್ಸ್ ಇದರಲ್ಲಿ ನಾನು ಹೇಳ್ತೀನಿ, ಸೇಲ್ಸ್ನ ನಾನು ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಸೊ ಇನ್ನೂ ನಿಮಗೆ ಈ ಐಟಮ್ ಇದ್ರ ಬಗ್ಗೆ ನಾನು ಲೂಪಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ನೆಕ್ಸ್ಟ್ ಕಮಿಂಗ್ ಸೆಷನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋದು, ಆಯಿತಾ. ಈಕ್ವಲ್ ಟು 1 ಅಂತ ಹೇಳ್ತೀನಿ. ಎಲ್ಸ್ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೇಲ್ಸ್ ಆ್ಯಂಡ್ ಇಲ್ಲಿ ಐಟಮ್ ಇಲ್ಲ ಅಂತಂದರೆ ಅದನ್ನು ಈಕ್ವಲ್ಸ್ ಟು 1 ಅಂತ ಮಾಡ್ತಾ ಇದ್ದೀನಿ. ಇದ್ದರೆ ಆ್ಯಡ್ ಮಾಡು, 2 ಡಬಲ್ ಐಟಮ್ನ ಆ್ಯಡ್ ಮಾಡಿದ್ರೆ ಅಪೆಂಡ್ ಮಾಡು, ಇಲ್ಲ ಅಂತಂದರೆ ಜಸ್ಟ್ ಒಂದನ್ನು ಆ್ಯಡ್ ಮಾಡು ಅಂತ. ಆಮೇಲೆ ಇಲ್ಲಿ ಹೇಳ್ತೀನಿ ಪ್ರಿಂಟ್ ಆಲ್ ದ ಐಟಮ್ಸ್, ಆಲ್ ದ ಐಟಮ್ಸ್ ಆ್ಯಡೆಡ್ ಅಂತ ಹಾಕ್ಬಿಟ್ಟು ನಾನಿಲ್ಲಿ ಡನ್ ಸಿಂಬಲ್ ಒಂದು ಹಾಕ್ತೀನಿ, ಆಯಿತಾ. ಇವಾಗ ನೋಡಿ ಹೆಂಗೆ ಬರುತ್ತೆ ಅಪ್ಲಿಕೇಶನ್ ಅಂತ. ಇದಾಯಿತಾ. ಇವಾಗ ನನಗೇನು ಬೇಕು ಗೊತ್ತಾ, ನನಗೆ ಐ ವಾಂಟೆಡ್ ಅ ಬಿಲ್ಲಿಂಗ್ ಸೆಕ್ಷನ್, ಆಯಿತಾ. ಬಿಲ್ ಮಾಡಬೇಕಲ್ಲ ಇದಾದಮೇಲೆ. ಇವಾಗ ಇಲ್ಲಿಂದ ಬಿಲ್ ಮಾಡಬೇಕು ಅಂದಾಗ ಲೆಟ್ ಮಿ ಟೇಕ್ ಅ ಬಿಲ್ ಕಂಪ್ಲೀಟಾಗಿ. ಸೊ ಈ ರೀತಿ ಬಿಲ್ ಬರುತ್ತೆ. ಸೊ ಟೋಟಲ್ ಈಕ್ವಲ್ ಟು 0 ಇಟ್ಕೊತಾ ಇದ್ದೀನಿ. ಪ್ರಿಂಟ್ ಬಿಲ್ ಆ್ಯಂಡ್ ಫಾರ್ ಐಟಮ್ಸ್ ಇನ್ ಆರ್ಡರ್, ಅಂದರೆ ಈ ಆರ್ಡರಲ್ಲಿ ಏನೇನು ಐಟಮ್ಸ್ ಇರುತ್ತಲ್ಲ ಅದಕ್ಕೆ
ಬಿಲ್ ಎಷ್ಟಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ಬಿಲ್ ಆದಮೇಲೆ ಇಷ್ಟು ಟೋಟಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸಮ್ಮರಿ ಕೂಡ ಬರೀತಾ ಇದ್ದೀನಿ. ನಾವು ಎಕ್ಸಿಕ್ಯೂಟೆಡ್. ಸೊ ವೆಲ್ಕಮ್ ಟು ITK ರೆಸ್ಟೋರೆಂಟ್. ಸೊ ರೆಸ್ಟೋರೆಂಟ್ ನೇಮ್ ಫಸ್ಟು ಯಾರು ಆರ್ಡರ್ ಮಾಡ್ತಾ ಇರೋದು ಮನೋಜ್ ಅಂತ ಹಾಕ್ತೀನಿ. ಸೊ ಮನೋಜ್ ಅಂತ ಹಾಕ್ತೀನಾ. ಸೊ ವೆಲ್ಕಮ್ ಟು IT ಕನ್ನಡ ಮೆನ್ಯೂ ಬಂತು. ಸೊ ಆರ್ಡರ್ ಯಾರು ಮಾಡಿದಾರೆ ಅಂತ ಆಯಿತು, ಮನೋಜ್ ಅಂತ ಬಂತು. ಇದರಲ್ಲಿ ಇಷ್ಟು ಹೇಳ್ತದೆ. ಸೊ ಪನ್ನೀರ್ ಟಿಕ್ಕಾ ಮಸಾಲ, ವೆಜ್ ಬಿರಿಯಾನಿ, ಬಟರ್ ಚಿಕನ್ ಅಂತ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಐ ವಾಂಟ್ ಚಿಕನ್ ಬಿರಿಯಾನಿ, ನಾನೇನು ಮಾಡ್ತೀನಿ, ಐ ವಾಂಟ್ ಚಿಕನ್ ಬಿರಿಯಾನಿ ಅಂತ ಹಾಕ್ತೀನಿ. ಸೊ ಆಲ್ ದ ಐಟಮ್ಸ್ ಆ್ಯಡೆಡ್. ಸೊ ಆಲ್ ದ ಐಟಮ್ಸ್ ಆ್ಯಡೆಡ್. ಸೊ ನನಗೆ ಇಷ್ಟು ಸಾಕು, ಡನ್ ಅಂತ ಹಾಕ್ತೀನಿ. ಡನ್ ಅಂತ ಹಾಕಿದಾಗ ನಿಮಗೆ ನೋಡಿ ಬಿಲ್ ಚಿಕನ್ ಬಿರಿಯಾನಿ 300 rupees, ಟೋಟಲ್ ಬಿಲ್ 300 rupees. ಕಸ್ಟಮರ್ ಯಾರು ಮನೋಜು, ಯಾರು ಏನೇನು ಐಟಮ್ ಆರ್ಡರ್ ಮಾಡಿದ್ದು ಚಿಕನ್ ಬಿರಿಯಾನಿ ಮಾತ್ರ, ಯೂನಿಕ್ ಕ್ಯಾರೆಕ್ಟರ್ಸ್ ಮನೋಜ್ ಮಾತ್ರ ಇರೋದು. ಸೇಲ್ಸ್ ಡಿಕ್ಷನರಿಯಲ್ಲಿ ಚಿಕನ್ ಬಿರಿಯಾನಿ ಒಂದನ್ನು ಮಾತ್ರ ಆ್ಯಡ್ ಮಾಡಿರೋದು. ಬೆಸ್ಟ್ ಸೆಲ್ಲಿಂಗ್ ಐಟಮ್ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದೆ. ಆಯಿತಾ? ಈ ರೀತಿ ಒಂದು ಸಿಂಪಲ್ ಆಗಿ ನಾವೊಂದು ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಬಿಲ್ಡ್ ಮಾಡುತ್ತೇವೆ. ಆಯಿತಾ? ಇಟ್ಸ್ ವೆರಿ ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ಇಫ್ ಯು ವಾಂಟ್ ಟು ಕನ್ವರ್ಟ್ ಟು ಸ್ಟ್ರೀಮ್ ಲೈಟ್ ಅಲ್ಲ. ಸೊ ಈಗ ನೋಡಿ, ಈ ಸ್ಟ್ರೀಮ್ ಲೈಟ್ ಅಂತಂದರೆ ಒಂದು ವೆಬ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕು. ನೀವೇನು ಮಾಡಿ ಅಂತಂದರೆ GPT ಹೋಗಿ, ಆಯಿತಾ, ಇದನ್ನು ಯು ಕ್ಯಾನ್ ಆಸ್ಕ್ GPT ಟು ಕನ್ವರ್ಟ್. ಸೊ ಜಸ್ಟ್ ನಿಮಗೆ ಒಂದು ವಿಜುವಲ್ ಎಕ್ಸಾಂಪಲ್ ಹೇಗಿರುತ್ತೆ ಅಂತ. ಸೊ ಓಕೆ, ಕನ್ವರ್ಟ್ ದಿಸ್ ಟು ಆ ಸ್ಟ್ರೀಮ್ ಲೈಟ್ ಅಪ್ಲಿಕೇಶನ್ ಅಥವಾ ಸ್ಟ್ರೀಮ್ ಲೈಟ್ ಅಪ್ಲಿಕೇಶನ್ ಅಂತ ಹಾಕ್ತೀನಿ, ವಿತ್ ಗುಡ್ ರಿಚ್ UI ಅಂತ. ಆಯಿತಾ? ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ. ಆಯಿತಾ? ಇದನ್ನು ನಾವು ಬಿಲ್ಡ್ ಮಾಡ್ತೀವಿ. ಓಕೆ, ಈ ಸ್ಟ್ರೀಮ್ ಲೈಟ್ ಅನ್ನೋ ಲೈಬ್ರರಿನ ನಾವು ಕಲ್ತ್ಕೊಳ್ತೀವಿ. ಯು ಡೋಂಟ್ ನೀಡ್ ಟು ವರಿ. ರೈಟ್ ನಾವು ಹೇಗೆ ಬಿಲ್ಡ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಈಗ ನಾನು ಏನು ಬ್ಯಾಕ್ ಆ್ಯಂಡ್ ಲಾಜಿಕ್ ಬರೆದಿದ್ದೀನಿ ಆ ಬ್ಯಾಕ್ ಆ್ಯಂಡ್ ಲಾಜಿಕ್ಕೇನೆ. ಆಯಿತಾ? ಆದರೆ ಅದೇ ಬ್ಯಾಕ್ ಆ್ಯಂಡ್ ಲಾಜಿಕ್ ಇಟ್ಕೊಂಡು ಹೆಂಗೆ ಬಿಲ್ಡ್ ಮಾಡೋದು ಅಂತ. ಸೊ ಇಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ಕರ್ಸರ್ಗೆ ಹೋಗ್ತಾ ಇದ್ದೀನಿ. ವೆರ್ ಈಸ್ ಮೈ ಕರ್ಸರ್? ಸೊ ಇಲ್ಲಿ ಕರ್ಸರ್. ಸೊ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಇಲ್ಲೇ ಹಾಕಿ, ಓಕೆ, ಸ್ಟ್ರೀಮ್ ಲೈಟ್ ಇಲ್ಲಿಲ್ಲ ಅಂತ ಹೇಳ್ತಾ ಇದೆ. ಸೊ ವಾಟ್ ಯು ನೀಡ್ ಟು ಡೂ, UV ಆ್ಯಡ್. ಓಕೆ, UV ಆ್ಯಡ್ ಸ್ಟ್ರೀಮ್ ಲೈಟ್ ಅಂತ ಇದನ್ನು ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಇನ್ಸ್ಟಾಲೇಷನ್ ಆಗುತ್ತೆ. ಅದಾದಮೇಲೆ ಇದನ್ನು ಮತ್ತೆ ಇನ್ನೊಮ್ಮೆ ರನ್ ಮಾಡಿ. ಆಯಿತಾ? ರನ್ ಆಗ್ತಾ ಇದೆ. ಸೊ ರನ್ ಆಗ್ತಾ ಇದೆ. ಓಕೆ, ಇಟ್ ವಿಲ್ ಬಿ ಓಕೆ. ಇದು ಸರಿಯಾಗಿ ರನ್ ಆಗಲ್ಲ ಇದರಲ್ಲಿ. ಸೊ ವಾಟ್ ಐ ವಿಲ್ ಡೂ, ಓಕೆ, ಐ ವಿಲ್ ಸ್ಟಾಪ್ ಇಟ್. ಓಕೆ, ಇದನ್ನು ನಾನು ಕಾಪಿ ಮಾಡಿಕೊಂಡು, ಓಕೆ, ಐ ವಿಲ್ ಗೋ ಹಿಯರ್, ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಟೆಸ್ಟ್ ಅಪ್ಲಿಕೇಶನ್ಸ್ ಅಂತ ನಾನು ಇಲ್ಲೊಂದು ಫೋಲ್ಡರ್ ಮಾಡ್ಕೊಳ್ತೀನಿ. ಇದರಲ್ಲಿ ನನ್ನ ಮೊದಲನೇ ಅಪ್ಲಿಕೇಶನ್ 01 ಫಸ್ಟ್ ಆ್ಯಪ್ ಅಂತ ಹಾಕಿ, ಇದರ ಒಳಗಡೆ ನಾನೇನು ಮಾಡ್ತೀನಿ, ಈ ಥರ app.py ಕ್ರಿಯೇಟ್ ಮಾಡಿಕೊಂಡು app.py ಸ್ಟೋರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದೇ ರೀತಿ, ಓಕೆ, ಅದೇ ರೀತಿ ನಾನು ಇನ್ನೊಂದು requirement.txt ಹಾಕ್ತೀನಿ. ಓಕೆ, requirements.txt ಹಾಕ್ತೀನಿ. TXT ಹಾಕಿಬಿಟ್ಟು ಇಲ್ಲಿ ಸ್ಟ್ರೀಮ್ ಲೈಟ್ ಅಂತ ಇದೆ, ಸ್ಟ್ರೀಮ್ ಲೈಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಪಿಪ್ ಇನ್ಸ್ಟಾಲ್ ಆದರೂ ಮಾಡ್ಕೊಳ್ಳಿ. ಆಮೇಲೆ ಟರ್ಮಿನಲ್ ಓಪನ್ ಮಾಡಿಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟ್ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದ ನಂತರ LS, ಈಗ ನೀವು ಆ ಒಂದು ಫೋಲ್ಡರ್ ಒಳಗಡೆ ಹೋಗಬೇಕು. ಎಲ್ಲಿ ಟೆಸ್ಟ್ ಅಪ್ಲಿಕೇಶನ್ಸ್, ಇದರೊಳಗಡೆ ಹೋಗಿ ಇಲ್ಲಿ ಏನಿದೆಲ್ಲ requirement.txt ಇದನ್ನು UV ಆ್ಯಡ್ -r requirements.txt ಅಂತ ಹಾಕಿ ಪ್ಯಾಕೇಜ್ ಎಲ್ಲ ರಿಸಾಲ್ವ್ ಆಗುತ್ತೆ. ಅದಾದಮೇಲೆ ಸ್ಟ್ರೀಮ್ ಲೈಟ್ ರನ್ app.py ಅಂತ ಹಾಕಿ. ಒಂದು ನಿಮಿಷ, ಇಲ್ಲಿ ಇಲ್ವಾ ನೋಡಿ. ಸ್ಟ್ರೀಮ್ ಲೈಟ್ ರನ್ app.py ರನ್ ಮಾಡಿದಾಗ ಈ ಥರ ರನ್ ಆಗಬೇಕು. ರನ್ ಆದಾಗ ITK ರೆಸ್ಟೋರೆಂಟ್ ಅಂತ ಬರುತ್ತೆ. ಸೊ ಇವಾಗ ಕಸ್ಟಮರ್ ನೇಮ್ ಏನು ಅಂತಂದರೆ ಮನೋಜ್. ಆಯಿತಾ? ಎಂಟರ್ ಮಾಡಬೇಕು ನೇಮ್. ಇದರಲ್ಲಿ ಯು ನೀಡ್ ಟು ಚೂಸ್ ಯಾವ್ದು ಬೇಕು ಅಂತ ಚೂಸ್ ಮಾಡಬೇಕು. ಆಯಿತಾ? ಚೂಸ್ ಐಟಮ್. ಈಗ ನೋಡಿ, ಐಟಮಲ್ಲಿ ನಿಮ್ಗೆ ಯಾವ್ದು ಬೇಕು, ಬಟರ್ ಚಿಕನ್ನ, ಚಿಕನ್ ಬಿರಿಯಾನಿನ, ಏನು ಬೇಕು. ಫಾರ್ ಎಕ್ಸಾಂಪಲ್ ಗಾರ್ಲಿಕ್ ನಾನ್. ಸೊ ಫಾರ್ ಎಕ್ಸಾಂಪಲ್ ವೆಜ್ ಬಿರಿಯಾನಿ, ಲಸ್ಸಿ, ಇಷ್ಟನ್ನು ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿ, ಓಕೆ, ಆ್ಯಡ್ ಮಾಡಿ ಎಂಟರ್ ಮಾಡಿ. ಓಕೆ, ಇದೆಲ್ಲ ಜಾಸ್ತಿ ಆಯಿತು. ಓಕೆ, ಲೆಟ್ ಇಟ್ ಬಿ.
ಸೊ ಇಷ್ಟೆಲ್ಲ ಇದು ಮಾಡಿಕೊಂಡು ಜನ್ರೇಟ್ ಬಿಲ್ ಅಂತ ಹಾಕಿದ್ರೆ ನಿಮಗೆ ಇಷ್ಟು ರೂಪಾಯಿ ಆಗಿದೆ. ಇದು ಆರ್ಡರ್ ಐಟಮ್ಸ್. ನೋಡಿ, ನಾವು ಏನು ಬ್ಯಾಕ್ ಆ್ಯಂಡ್ ಲಾಜಿಕ್ ಬಿಲ್ಡ್ ಮಾಡೋದಲ್ಲ, ಆ ಬ್ಯಾಕ್ ಆ್ಯಂಡ್ ಲಾಜಿಕ್ಗೆ ಇದೇ ಅಪ್ಲಿಕೇಶನ್, ಈ ಥರ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡಿದ್ರೆ ಇಷ್ಟೇ ಮುಗೀತು. ವಿತಿನ್ ಲೈಕ್ 2 minutes ನಿಮಗೆ ಯು ಜನ್ರೇಟೆಡ್ ಒನ್ ಗುಡ್ UI ವಿತ್ ಅಪ್ಲಿಕೇಶನ್ ಅಲ್ಲ, ರೈಟ್? ಸೊ ದಿಸ್ ಈಸ್ ವಾಟ್ ಈ ಸೇಲ್ಸ್ ರಿಪೋರ್ಟಲ್ಲಿ ಯಾವ್ಯಾವುದು ಜಾಸ್ತಿ ಆಗಿದೆ ಅನ್ನೋದು ಕೂಡ ನಿಮಗೆ ಇದಾಗುತ್ತೆ. ಯೂನಿಕ್ ಕಸ್ಟಮರ್ ಯಾರು, ಎಷ್ಟು ಐಟಮ್ ಸೋಲ್ಡ್ ಆಗಿದೆ, ಬೆಸ್ಟ್ ಸೆಲ್ಲಿಂಗ್ ಯಾವುದು ಅನ್ನೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಆಯಿತಾ? ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಬಿಲ್ಡ್ ಅನ್ ಅ ಗುಡ್ ರೆಸ್ಟೋರೆಂಟ್ ಸ್ಟೈಲ್ ಅಪ್ಲಿಕೇಶನ್. ಕರೆಕ್ಟಾ? ನೋಡಿ, ಏನಿಲ್ಲ, ಬ್ಯಾಕ್ ಆ್ಯಂಡ್ ಲಾಜಿಕ್ ಮಾತ್ರ ನಿಮ್ಗೆ ಇಂಪಾರ್ಟೆಂಟ್. ಇದನ್ನ ಎತ್ಕೊಂಡೋಗಿ UI ಹಾಕಿದ್ರೆ, GPTಗೆ ಹಾಕಿದ್ರೆ ನಿಮ್ಗೊಂದು UI ಬಂದ್ಬಿಡುತ್ತೆ. ಆದರೆ ನಾವು ಈ UIನೂ ಕೂಡ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಅದನ್ನು ಸ್ಟ್ರೀಮ್ಲೈಟ್ ಲೈಬ್ರರಿ ಅಂತ ಕರಿತೀವಿ. ಸೊ ಪೈಥನಲ್ಲಿ ಅದೊಂದು ಲೈಬ್ರರಿ ತುಂಬ ಚೆನ್ನಾಗಿದೆ. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಲಿತಾ ಹೋಗ್ತೀವಿ. ಆಯಿತಾ? ಸೊ ಇಷ್ಟು ಕಲ್ತ್ವಲ್ಲ. ಸೊ ಹಾಗೇ ಲೆಟ್ಸ್ ಗೋ ಬ್ಯಾಕ್. ಸೊ ನಾನು ಇದನ್ನು ಡಿಲೀಟ್ ದ್ಯಾಟ್, ಪರವಾಗಿಲ್ಲ. ಹಾಗೆಯೇ ಇದಾದಮೇಲೆ ದೆನ್ ವಾಟ್ ಅನ್ ಆಲ್ ವಿ ಲರ್ನ್ಡ್ ಅಂತ ನೋಡೋದಾದರೆ, ಸೊ ಇಲ್ಲಿ ಕಂಪ್ಲೀಟ್ ಸಮ್ಮರಿ ಬಂದಾಗ ಲಿಸ್ಟು, ಟಪಲ್ಲು, ಡಿಕ್ಷನರಿ, ಸೆಟ್. ಅದಾದಮೇಲೆ ಇದರಲ್ಲಿ ಯಾವ ರೀತಿ ಸಿಂಟ್ಯಾಕ್ಸ್ನ ಬರಿತೀವಿ ಲಿಸ್ಟಲ್ಲಿ, ಟಪಲಲ್ಲಿ ಹೇಗೆ ಸಿಂಟ್ಯಾಕ್ಸ್ನ ಬರಿತೀವಿ, ಡಿಕ್ಷನರಿಯಲ್ಲಿ ಹೇಗೆ ಸಿಂಟ್ಯಾಕ್ಸ್ ಇರುತ್ತೆ. ಆಯಿತಾ? ಸೊ ಲಿಸ್ಟು ಸ್ಕ್ವೇರ್ ಬ್ರೇಸಸ್ಸು, ಟಪ್ಪಲ್ಲು ಪ್ಯಾರಂಥಸಿಸ್ಸು, ಡಿಕ್ಷನರಿ ಸೆಟ್ಟು ಎರಡೂ ಒಂದೇ. ಡಿಕ್ಷನರಿಯಲ್ಲಿ ಕೀ ವ್ಯಾಲ್ಯೂ ಇರುತ್ತೆ, ಸೆಟ್ಟಲ್ಲಿ ಯೂನಿಕ್ ಎಲಿಮೆಂಟ್ಸ್ ಇರುತ್ತವೆ ಅಷ್ಟೇ. ಆ್ಯಂಡ್ ಮೆಥಡ್ಸು ಕೀ ಇದೆ, ಡಾಟ್ ಗೆಟ್ ಇದೆ, ಡೆಲ್ ಇದೆ, ಡಾಟ್ ಕೀ ಮತ್ತು ರೀಪ್ಲೇಸ್ ಮಾಡೋದು ಹೇಗೆ, ಪಾಪ್ ಹೇಗೆ ಬರುತ್ತೆ, ಕೀಸ್ ವ್ಯಾಲ್ಯೂಸ್ ಐಟಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ನಾವು ನೋಡಿದ್ವಿ. ಆ್ಯಂಡ್ ಅದಾದಮೇಲೆ ನಿಮಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ದೀನಿ. ಇಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನೀವು ಬಿಲ್ಡ್ ಮಾಡಬೇಕು. ಬಿಲ್ಡ್ ಮಾಡಿ ನನಗೆ ಅಪ್ಲಿಕೇಶನ್ ಸ್ಕ್ರೀನ್ಶಾಟ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ದೆನ್ ಐ ವಿಲ್ ಬಿ ರಿಯಲಿ ಹ್ಯಾಪಿ. ಸೊ ನೋಡೋಣ ಹೇಗೆ ಬಿಲ್ಡ್ ಮಾಡ್ತೀರಾ ಅಂತ ಇದನ್ನು. ಓಕೆನಾ? ಸೊ ಇದು ನಿಮಗೆ ಒಂದು ಅಸೈನ್ಮೆಂಟ್ ಇವತ್ತಿಗೆ. ಓಕೆ, ಗುಡ್. ಸೊ ಎಲ್ಲಿ ತನಕ ಇಷ್ಟ ಆಗಿದೆ ಅಲ್ವಾ? ಕ್ಲಿಯರ್ ಅನ್ನಿಸ್ತಿದೆ ಅಲ್ವಾ? ಏನಾದರೂ ಕ್ವಶನ್ಸ್, ಡೌಟ್ಸ್ ಇದ್ದರೂ ಕೂಡ ಪಿಂಗ್ ಮಾಡಿ, ಡೆಫಿನೆಟಾಗಿ ನಾನು ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಯಾ. ಸೊ ಇಷ್ಟು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.